ಇಂಜಿನಿಯರಿಂಗ್ ಮತ್ತು MBA ಹಿನ್ನೆಲೆ ಇದೆ. ಯೋಗ ಕ್ಷೇತ್ರಕ್ಕೆ ಬಂದಿರುವಾಗ ಪಯಣ ಹೇಗಿತ್ತು ಈ ಪಯಣ? ಮತ್ತು ಯೋಗದೊಂದಿಗೆ ನಿಮಗೆ 10 ವರ್ಷಗಳ ವೈಯಕ್ತಿಕ ಅನುಭವ ಇದು ನಿಮ್ಮ ಜೀವನನ ಹೇಗೆ ಬದಲಾಯಿಸ್ತು ಅಂತ ತಿಳಿಸ್ಕೊಡ್ತೀರಾ? ಈ ಯೋಗಾಭ್ಯಾಸ ಎಲ್ಲ ಮಾಡ್ತಾ 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 ನಂಗೆ ಸುಸ್ತೆಲ್ಲ ನಿವಾರಣೆ ಆಗ್ತಿತ್ತು. ಆಮೇಲೆ ಕೆಲವೊಂದು ಟೆನ್ಷನ್, ಹೆಣ್ಮಕ್ಳಿಗೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ. ಅಂದ್ರೆ ವಾಟ್ ಇಸ್ ದಟ್, ಪೀರಿಯಡ್ ಡಿಲೇ ಆಗೋದು, ಇಲ್ಲ ಬೇಗ ಪೀರಿಯಡ್ಸ್ ಆಗೋದು. ಸೊ ಆ ತರ ಸಮಸ್ಯೆಗಳಿಂದ ನಾನು ಐ ವಾಸ್ ಸಫರಿಂಗ್. ಅಂಡ್ ಯೋಗ ಮಾಡೋದ್ರಿಂದ ಏನಾಯ್ತು, ಆಮೇಲೆ ತುಂಬಾ ಹೊಟ್ಟೆ ನೋವೆಲ್ಲ ಬರೋದು ನಂಗೆ. ಸುಚಿತನ ಗರ್ಭಾವಸ್ಥೆಯಲ್ಲಿ ಯೋಗ ಮಾಡೋದ್ರಿಂದ ತಾಯಿ ಮಗುಗೆ ಯಾವ್ಯಾವ ಥರ ಲಾಭಗಳಿದೆ ಅಂತ. ಮತ್ತು ಕೆಲವೊಂದು ಮಹಿಳೆಯರು ಎಷ್ಟೋ ವಿಷಯಗಳನ್ನ ತಪ್ಪು ತಿಳ್ಕೊತಾರೆ. ಈಗ ನಾನು 5ನೇ ತಿಂಗಳಲ್ಲಿ ಯೋಗ ಮಾಡಿದ್ರೆ ಪ್ರೀ ಡೆಲಿವ್ರಿ ಆಗ್ಬಿಡುತ್ತಾ, ಹೇಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ ನೀವು? ಪ್ರೆಗ್ನೆನ್ಸಿ ಯೋಗದಲ್ಲಿ ಈ ಏನಾಗುತ್ತೆ ಅಂದ್ರೆ ಟ್ರೈಮಿಸ್ಟರ್ ವೈಸ್ ನಾವು ಮಾಡಿಸ್ಬೇಕಾಗತ್ತೆ ಯೋಗ ಎಲ್ಲ. ಆಮೇಲೆ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಇರಲ್ಲ. ಪ್ರೆಗ್ನೆಂಟ್ ವುಮೆನ್ಗೆ ನಾವ್ ಏನ್ ತಿನ್ಬೇಕು, ಏನ್ ಬಿಡ್ಬೇಕು, ಅವ್ರಿಗೊಂದು 2 ಹಾರ್ಮೋನ್ ಇರುತ್ತೆ ಅವ್ರ ಇದ್ರಲ್ಲಿ. ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲಾ ಹಾರ್ಮೋನ್ ಅದು ಎಸ್ಟ್ರೋಜನ್, ಪ್ರೊಜೆಸ್ಟ್ರಾರಾನ್. ಅವಾಗ ಏನಾಗುತ್ತೆ, ಅವರು ಹೆಣ್ಮಕ್ಳಲ್ಲಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಪ್ರೊಜೆಸ್ಟ್ರಾರಾನ್ ಜಾಸ್ತಿ ಇರುತ್ತೆ, ಎಸ್ಟ್ರೋಜನ್ ಕಮ್ಮಿ ಇರುತ್ತೆ. ಗೈಡ್ ಅಲ್ವಾ, ಪ್ರಾಣಾಯಾಮನ ವಿ ಕ್ಯಾನ್ ಗೈಡ್ ಥ್ರೂ ಗೂಗಲ್ ಮೀಟ್ ಇಂದನೋ ಇಲ್ಲ ಆನ್ಲೈನ್ ಮುಖಾಂತರನೋ ಬಂದ್ ಗೈಡ್ ಮಾಡೋದು, ಅವೆಲ್ಲ ವಿ ಕ್ಯಾನ್ ಡೂ, ನೋ ಇಶ್ಯೂಸ್. ಬಟ್ ಓನ್ಲಿ ದ ಥಿಂಗ್ ಇಸ್ ದೇ ಹ್ಯಾವ್ ಟು ಆಸ್ಕ್ ಹೆಲ್ಪ್. ಆಮೇಲೆ ಡಾಕ್ಟರ್ ಹತ್ರ ಮಾತಾಡ್ಬೇಕು, ನಾನು ಏನೇನೆಲ್ಲ 5 ಮಂತ್ಸ್ ಆದ್ಮೇಲೆ ಏನೇನ್ ಆಕ್ಟಿವಿಟಿ ಮಾಡಬಹುದು ಅಂತ. ಯಾಕಂದ್ರೆ 5 ಮಂತ್ಸ್ ಆದ್ಮೇಲೆ ಗರ್ಭ ಒಂದ್ ಸ್ವಲ್ಪ ಪಾಪು ಬೆಳ್ದಿರುತ್ತೆ ಒಳಗಡೆ. ದೇ ಕ್ಯಾನ್ ಡೂ ಜೆಂಟಲ್ ಸ್ಟ್ರೆಚಸ್ ಆಫ್ ಯೋಗ, ನಾಟ್ ಟು ಮಚ್. ನಮಸ್ಕಾರ ಎಲ್ರಿಗೂ. ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮ್ಮೆಲ್ಲರಿಗೂ TGV ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. TGV ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಪ್ರತಿಭಾ ಕಾವ್ಯಶ್ರೀ. ನಾನು ಶುಭಶ್ರೀ. TGV ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರ್ ಅನ್ನ ಉತ್ತಮಗೊಳಿಸ ಬಯಸ್ತೇವೆ. ಸುಚೇತನಾ KS ಅವರು ಈ ದಿನ TGV ಕನ್ನಡದ ವರ್ಚುವಲ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇಂದಿನ ಎಪಿಸೋಡ್ ಮಾತೃತ್ವದ ಪ್ರತಿಯೊಂದು ಹೆಜ್ಜೆಗೂ ಯೋಗದ ಬೆಂಬಲ. ಇದರ ಅನುಭವದ ಮಾತುಕತೆಯನ್ನು ನಮ್ಮೊಂದಿಗೆ ಸುಚೇತನಾ KS ಅವರು ಆಯುಷ್ ಸಚಿವಾಲಯದಿಂದ ಮಾನ್ಯತೆ ಪಡೆದ ಯೋಗ ತರಬೇತುದಾರರು, ಪ್ರಿನೆಂಟಲ್ ವೆಲ್ನೆಸ್ ಸ್ಪೆಷಲಿಸ್ಟ್ ಹಾಗೂ ಗರ್ಭ ಸಂಸ್ಕಾರ ತಜ್ಞರು. ಕಳೆದ 10 ವರ್ಷಗಳಿಂದ ಯೋಗಾಭ್ಯಾಸವನ್ನು ಜೀವನದ ಭಾಗವಾಗಿಸಿಕೊಂಡಿದ್ದಾರೆ. ಅವರು ಕಳೆದ 2 ವರ್ಷಗಳಿಂದ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. 25ಕ್ಕೂ ಹೆಚ್ಚು ತಾಯಂದಿರಿಗೂ ಮತ್ತು 50ಕ್ಕೂ ಹೆಚ್ಚು ಯೋಗಾಸಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇಂಜಿನಿಯರಿಂಗ್ ಮತ್ತು MBA HR ಹಿನ್ನೆಲೆಯನ್ನು ಹೊಂದಿರುವ ಸುಚೇತನಾ ಅವರು ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಭಾರತೀಯ ಸಾಂಪ್ರದಾಯಿಕ ಯೋಗ ಜ್ಞಾನವನ್ನು ಸಮನ್ವಯಗೊಳಿಸಿ ಗರ್ಭಧಾರಣೆ, ಹೆರಿಗೆಯ ನಂತರದ ಆರೈಕೆ, ಗರ್ಭ ಸಂಸ್ಕಾರ, ಶಿಶು ಆರೈಕೆ ಹಾಗೂ ಸಮಗ್ರ ಆರೋಗ್ಯ ಕ್ಷೇತ್ರಗಳಲ್ಲಿ ವೈಯಕ್ತಿಕ ಮತ್ತು ಸುರಕ್ಷಿತವಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹಾಗಾದರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನಮ್ಮ ಇಂದಿನ ವಿಶೇಷ ಅತಿಥಿ ಸುಚೇತನಾ ಅವರನ್ನು ಸ್ವಾಗತಿಸೋಣ. ಸುಚೇತನಾ KS ಅವರಿಗೆ TGV ಕನ್ನಡ ತಂಡದಿಂದ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸ್ವಾಗತ ಸುಚೇತನಾ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಗೆ ಈಗಾಗಲೇ ಹೇಳ್ದ ಹಾಗೆ ಇಂಜಿನಿಯರಿಂಗ್ ಮತ್ತೆ MBA ಹಿನ್ನೆಲೆ ಇದೆ. ಹಾಗಿರುವಾಗ ನೀವು ಯೋಗ ಕ್ಷೇತ್ರಕ್ಕೆ ಬಂದಿರುವಾಗ ಪಯಣ ಹೇಗಿತ್ತು ಈ ಪಯಣ? ಮತ್ತೆ ಯೋಗದೊಂದಿಗೆ ನಿಮ್ಗೆ 10 ವರ್ಷಗಳ ವೈಯಕ್ತಿಕ ಅನುಭವ ಇದು ನಿಮ್ಮ ಜೀವನನ ಹೇಗ್ ಬದಲಾಯಿಸ್ತು ಅಂತ ತಿಳಿಸ್ಕೊಡ್ತೀರಾ? ಆಕ್ಚುಲಿ ನನ್ಗೆ ಯೋಗ ಅಭ್ಯಾಸ ತುಂಬಾ ನಾನು ಮಾಡ್ತಾ ಇದ್ದೆ. ನಾನು ಒಬ್ರು ಗುರುಗಳ ಅಂಡರ್ ಅಲ್ಲಿ ಆಕ್ಚುಲಿ ನಾನು ಕಲಿತಾ ಇದ್ದೆ ಒಂದು ಅಕಾಡೆಮಿನಲ್ಲಿ. ಸೊ ಅದಾದ್ಮೇಲೆ ಯೋಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾ 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 ನನ್ಗೇನಾಯ್ತು, ಒಳಗಡೆ ಇರುವ ಆರೋಗ್ಯ ಸಮಸ್ಯೆಗಳು ಕೆಲವೊಂದು ನಿವಾರಣೆ ಆಗ್ತಾ ಬಂತು. ಜೊತೆಗೆ ದಿನ ಪೂರ್ತಿ ಆಕ್ಟಿವ್ ಆಗಿರಕ್ಕೆ ಪ್ರಯತ್ನ, ಅಂದ್ರೆ ಆಟೋಮೆಟಿಕಲಿ ಆಕ್ಟಿವ್ ಆಗಿ ಆಗ್ತಿದ್ದೆ. ನಮ್ಮ ಚಿಂತನೆಗಳಾಗಿರ್ಬೋದು, ಡೈಲಿ ನಾವು ಮಾತಾಡುವಂತ ರೀತಿ, ಯೋಚಿಸೋ ರೀತಿ ಎಲ್ಲ ಚೇಂಜ್ ಆಗತ್ತೆ. ನಿಮ್ಗದ್ ಗೊತ್ತೇ ಆಗಲ್ಲ, ಮೆಚುರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಫಸ್ಟ್ ಬಿಡ್ತೀವಿ.
ಸೊ ಯೋಗ ಒಂಥರ ನೆಮ್ಮದಿಯಾಗಿ ನಿಮ್ಗೆ ಆಟೋಮೆಟಿಕ್ ಚೇಂಜ್ ಆಗತ್ತೆ. ಎನ್ಲೈಟ್ಮೆಂಟ್ ಹೇಗೆ ಬುದ್ಧ ಅವ್ರಿಗೆ ಎನ್ಲೈಟ್ಮೆಂಟ್ ಆಗಕ್ ಸ್ಟಾರ್ಟ್ ಆಯ್ತು, ನನಗೂ ಹಾಗೆ ಒಂದ್ ಪಾಯಿಂಟ್ ಆಫ್ ದಿ ಟೈಮ್ ಅಲ್ಲಿ ಎನ್ಲೈಟ್ಮೆಂಟ್ ಆಗಕ್ ಶುರುವಾಯ್ತು. ಇಲ್ಲ ನನ್ ಕಡೆಯಿಂದ ನಾನು ಏನಾದ್ರೂ ಮಾಡ್ಬೇಕು ಯೋಗದಲ್ಲಿ ಅಂತ ಅಂದು ನಾನು ಮುಂಬೈಗೆ ಹೋಗಿ ಮುಂಬೈನಲ್ಲಿ 5 ತಿಂಗಳ ಕಾಲಗಳ ಇದ್ದು ಅಲ್ಲಿ ಮುಂಬೈಯಲ್ಲಿ ಕಲ್ತು ಯೋಗನ ಪ್ರಾಪರ್ ಟೆಕ್ನಿಕಲ್ ಕಲ್ತೆ ನಾನು ಆಕ್ಚುಲಿ ಮುಂಬೈಯಲ್ಲಿ. ಥಿಯರಿ ಏನ್ ಯೋಗ, ಯೋಗ ಅಂದ್ರೆ ಏನು ಅಂದ್ರೆ ನಮ್ಗೆ 1 ಅವರ್ ಯೋಗ ಹೇಳ್ಕೊಡೋದ್ರಲ್ಲಿ ಅಂದ್ರೆ ಬೇರೆಯವ್ರು ನನ್ಗೆ ಹೇಳ್ಕೊಡ್ತಿರ್ಬೇಕಾರೆ ಅವ್ರು 1 ಅವರ್ ಅಲ್ಲಿ ಜಾಸ್ತಿ ಹೇಳಕ್ ಆಗ್ತಿರ್ಲಿಲ್ಲ. ಎಲ್ಲಾ ವಿಷಯನೂ ಕವರ್ ಮಾಡಕ್ ಅವ್ರ ಕೈಲೇ ಆಗ್ತಿರ್ಲಿಲ್ಲ. ಸೊ ನಾವೇನ್ ಮಾಡ್ದೆ ಸ್ವಂತ ಇಲ್ಲ ಈ ಆಸನದಿಂದ ಏನ್ ರಿಲೇಟೆಡ್ ಸಮಸ್ಯೆ ಇದೆ, ಏನ್ ಮಾಡ್ಬೋದು ಅಂತ ಇನ್ನರ್ ಡೆಪ್ತ್ ಗೂಗಲ್ ಸರ್ಚ್ ಎಲ್ಲ ಮಾಡ್ತಿದ್ದೆ. ಈ ಆಸನದಿಂದ ಏನ್ ಉಪಯೋಗ ಅಂದ್ರೆ ನನ್ ಯೋಗ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ, ಜಸ್ಟ್ ನಾನ್ ಮಾಡ್ತಿದ್ದೆ. ಆಮೇಲೆ ಮುಂಬೈಗ್ ಹೋದೆ, ಮುಂಬೈಯಿಂದ ಡೆಲ್ಲಿಗ್ ಹೋದೆ, ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರ್ ಅಲ್ಲಿ ಸರ್ಟಿಫೈಡ್ ಆದೆ. ತಿರ್ಗಾ ಅದಾದ್ಮೇಲೆ ಅಲ್ಲಿ ಒಬ್ರು ನನ್ಗೆ ಹೇಳಿದ್ರು ಡೆಲ್ಲಿನಲ್ಲಿ ಯಾರು ಆಕ್ಚುಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಪ್ರೆಗ್ನೆಂಟ್ ವುಮೆನ್ಗೆ ಕೇರ್ ತಗೊಳ್ಳೋದು ತುಂಬಾ ಕಮ್ಮಿ ಇದೆ ಅಂತ ಅವರು ಹೇಳಿದ್ರು. ಅವಾಗ ನಾನೇನ್ ಮಾಡಿದೆ, ಐ ಸರ್ಚ್ ಇನ್ ಗೂಗಲ್ ಏನಕ್ಕೆ ಕಮ್ಮಿ ಇದೆ ಪ್ರೆಗ್ನೆಂಟ್ ವುಮೆನ್. ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಪ್ರೆಗ್ನೆನ್ಸಿ ಯೋಗ ಅವೆಲ್ಲ. ಪ್ರೆಗ್ನೆಂಟ್ ವುಮೆನ್ ಯೋಗ ಮಾಡ್ತಾರೆ ಅಂತ ಗೊತ್ತಿತ್ತು, ಅದ್ ಯಾವ ತರ ಮಾಡ್ತಾರೆ ಅಂತ ಮಾತ್ರ ಗೊತ್ತಿರ್ಲಿಲ್ಲ. ಆಮೇಲೆ ಬೆಂಗಳೂರಿನಲ್ಲಿ ಅದ್ರದ್ದು ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಸೊ ಎಂಡ್ ಟು ಎಂಡ್ ಯಾಕೆಂದ್ರೆ ಪ್ರೆಗ್ನೆನ್ಸಿ ಯೋಗದಲ್ಲಿ ಈ ಏನಾಗುತ್ತೆ ಅಂದ್ರೆ ಟ್ರೈಮಿಸ್ಟರ್ ವೈಸ್ ನಾವು ಮಾಡಿಸ್ಬೇಕಾಗತ್ತೆ ಯೋಗ ಎಲ್ಲ. ಆಮೇಲೆ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಇರಲ್ಲ. ಪ್ರೆಗ್ನೆಂಟ್ ವುಮೆನ್ಗೆ ನಾವ್ ಏನ್ ತಿನ್ಬೇಕು ಏನ್ ಬಿಡ್ಬೇಕು, ಅವ್ರಿಗೊಂದು 2 ಹಾರ್ಮೋನ್ ಇರುತ್ತೆ ಅವ್ರ ಇದ್ರಲ್ಲಿ. ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲಾ ಹಾರ್ಮೋನ್ ಅದು ಎಸ್ಟ್ರೋಜನ್ ಪ್ರೊಜೆಸ್ಟರಾನ್. ಅವಾಗ ಏನಾಗುತ್ತೆ ಅವರು ಹೆಣ್ಮಕ್ಳಲ್ಲಿ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಪ್ರೊಜೆಸ್ಟರಾನ್ ಜಾಸ್ತಿ ಇರತ್ತೆ, ಎಸ್ಟ್ರೋಜನ್ ಕಮ್ಮಿ ಇರತ್ತೆ. ಅಂತವ್ರಿಗೆ ಮಾನಸಿಕವಾಗಿ ಎಷ್ಟು ಅವರು ಹೊಟ್ಟೆನಲ್ಲಿ ಮಗುನು ನೋಡ್ಕೊಂಡು ಸರ್ಟನ್ ಜವಾಬ್ದಾರಿಗಳನ್ನ ನೋಡ್ಕೊಂಡು ಅದ್ ತುಂಬಾ ಕಷ್ಟ ಆಗತ್ತೆ ಹೆಣ್ಮಕ್ಳಿಗೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೆ ನಾನ್ ಕಲ್ತಿದ್ ಹೋಗಿದ್ದು ಕೋರ್ಸ್ಗಳಲ್ಲಿ. ಇದೆಲ್ಲ ಈ ತರನೂ ಆಗತ್ತಾ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಾನ್ ಇಂಪ್ಲಿಮೆಂಟ್ ಮಾಡ್ತಾ ಬಂದೆ. ಜೊತೆಗೆ ಕೆಲ್ಸ ಕೂಡ ಮಾಡ್ಕೊಂಡು ಅದನ್ನು ಬಿಡ್ಬಾರ್ದು ಇದನ್ನು ಬಿಡ್ಬಾರ್ದು ಅನ್ಕೊಂಡು 2 ಕಡೆನೂ ಮಾಡ್ಕೊಂಡು ಇವಾಗ ನನ್ನ ಅಡಲ್ಟ್ ಯೋಗದಲ್ಲಿ ಬೆಳಗ್ಗೆ ಒಂದ್ ಬ್ಯಾಚ್ ಸಂಜೆ ಒಂದ್ ಬ್ಯಾಚ್ 30ಕ್ಕಿಂತ ಜಾಸ್ತಿ ಜನ ದೇ ಆರ್ ಡೂಯಿಂಗ್ ಯೋಗ. ಅವ್ರು ಏನಾದ್ರೂ ಒಂದ್ ತಿಂಗ್ಳು ಗ್ಯಾಪ್ ತಗೊಂಡ್ರು ಅವ್ರು ಎಲ್ಲಿಗೂ ಹೋಗಲ್ಲ, ನನ್ನ ಹತ್ರನೇ ಬರ್ತಾರೆ ವಾಪಸ್ಸು, ಮೇಡಮ್ ನೀವೇ ಸರಿ ಅಂತ. ತಿರ್ಗಾ ಪ್ರೆಗ್ನೆನ್ಸಿ ಯೋಗದಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ, ಕೆಲವೊಂದು ಹಾಸ್ಪಿಟಲ್ ಅಲ್ಲಿ. ಆ ಆ ಹಾಸ್ಪಿಟಲ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ತಗೋತಾ ಇದ್ದೆ. ಆಸ್ಪತ್ರೆಗೆ ಹೋಗೋದು, ಡಾಕ್ಟರ್ಸ್ ನ ಮೀಟ್ ಮಾಡೋದು. ಡಾಕ್ಟರ್ಸ್ ಆಕ್ಚುಲಿ ತುಮಕೂರ್ನಲ್ಲಿ ಇರೋರು ಕೆಲವರೆಲ್ಲ ಸಪೋರ್ಟಿವ್ ಡಾಕ್ಟರ್, ಅವ್ರು ಹೇಳ್ತಾ ಇದ್ರು ಯೋಗ ಮಾಡ್ಸಿ ಮೇಡಮ್ ಅಂತ ಅವರೆಲ್ಲ ರೆಫರ್ ಕೊಡ್ತಾ ಇದ್ರು ನನಗೆ. ಸೊ ಹಾಗಾಗಿ ಅಲ್ಲಿಂದ ನನ್ಗೆ ಪ್ರೆಗ್ನೆಂಟ್ ವುಮೆನ್ ಸಿಗೋಗಾದ್ರು, ಎಷ್ಟೊಂದ್ ಜನ ವರ್ಡ್ ಆಫ್ ದಿ ಮೌತ್ ಸಿಗೋ ತರ ಆದ್ರು. ಅದಾದ್ಮೇಲೆ ಇವಾಗ ಹಾಸ್ಪಿಟಲ್ ಅಲ್ಲಿ 3 ಕಡೆ ನಾನು ಕನ್ಸಲ್ಟೆಂಟ್ ಆಗಿ ಪ್ರೆಗ್ನೆನ್ಸಿ ಯೋಗಗೆ ವರ್ಕ್ ಮಾಡ್ತಾ ಇದೀನಿ. ಅಲ್ಲಿರೋ ಹೆಣ್ಮಕ್ಳೆಲ್ಲ ತುಂಬಾ ಚೆನ್ನಾಗಿ ದೇ ಆರ್ ವೆರಿ ಮಚ್ ಸಪೋರ್ಟಿವ್. ಬರ್ತಾರೆ, ವಾರಕ್ಕೊಂದಿನ ನಾನ್ ತಗೊಳ್ಳೋದಾದ್ರು ದೇ ಆರ್ ವೆರಿ ಮಚ್. ಅವ್ರಿಗೆ ಗೊತ್ತಾಯ್ತು ಅದ್ರದ್ದು ಬೆಲೆ. ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಯೋಗ ಮಾಡಿದ್ಮೇಲೆ ರಿಕವರಿ ಇದೆಯಲ್ಲ, ಅಂದ್ರೆ ಆಫ್ಟರ್ ದಿ ಡೆಲಿವರಿ ರಿಕವರಿ ತುಂಬಾ ಚೆನ್ನಾಗಾಗತ್ತೆ. ಅದು ರಿಕವರಿ ಬೆನ್ನೋವು ಆಗಿರ್ಬೋದು, ನಮ್ಮ ಮಾನಸಿಕ ಒತ್ತಡ ಆಗಿರ್ಬೋದು, ನಮ್ಮ ಹಾರ್ಮೋನ್ಸ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು, ಆಟೋಮೆಟಿಕ್ ಆಗಿ ನಮ್ಮ ದೇಹ ಆ ಫೇಸ್ಗೆ ಇವಾಗ್ಲೇ ಪ್ರಿಪೇರ್ ಆಗುತ್ತೆ ಯೋಗ ಮಾಡೋದ್ರಿಂದ. ಇನ್ನ ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀವು ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡಿ ಯೋಗ. ನೀವು ಯೋಗ ಚಿಕ್ಕ ವಯಸ್ಸಿಂದಾನೆ 12 ವರ್ಷ ವಯಸ್ಸಿಂದಾನೆ ಹುಡುಗಿರಾಗ್ಲಿ ಹುಡುಗರಾಗ್ಲಿ ಯೋಗ ಸ್ಟಾರ್ಟ್ ಮಾಡ್ಬೇಕು. ಏನೋ ನನ್ಗೆ ಕಾಯಿಲೆ ಬಂತು, ಏನೋ ಒಂದ್ ಇದ್ ಬಂತು ಅನ್ನೋದಕ್ಕೆ ಯೋಗ ಶುರು ಮಾಡಬಾರ್ದು. ಒಂದ್ 12, 13 ಇಲ್ಲ 15 ವರ್ಷಕ್ಕಾದ್ರೂನು ಯೋಗ ಸ್ಟಾರ್ಟ್ ಮಾಡಿದ್ರೆ, ಯೋಗ ಎಲ್ಲಿವರೆಗೂ ಮಾಡ್ಬೇಕು ಅಂತ ಕೇಳ್ತಾರೆ ಕೆಲವರು ಅಡಲ್ಟ್ ಯೋಗದವರು. ಹ್ಮ್. ನಾಳೆ ನಾನು ಹೋಗ್ತೀನಿ ಅಂದ್ರೆ ಬೇರೆ ಲೆವೆಲ್ ಅಲ್ಲಿ ನನಗೆ ಪೀಸ್ ಕೊಡ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಸಿಟ್ಟು ಕಮ್ಮಿ ಮಾಡುತ್ತೆ. ಫಸ್ಟ್ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಶಾರ್ಟ್ ಟೆಂಪರ್ ಬರಲ್ಲ. ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ತಲೆ ಕೆಡಿಸ್ಕೊಂತೀವಿ. ಯಾಕೆಂದ್ರೆ ನಮ್ಮನ್ನಲ್ಲಿರೋ ನಾಡಿ ಶಕ್ತಿಗಳಾಗ್ಲಿ, ನರ್ವಸ್ ಸಿಸ್ಟಮ್ ರೆಗ್ಯುಲೇಷನ್ಸ್ ಪ್ರಾಪರ್ ಆಗ್ಬಿಡುತ್ತೆ. ಬ್ಲಡ್ ಫ್ಲೋ ಎಲ್ಲಾ ನರ್ವಸ್ ಸಿಸ್ಟಮ್ಗೂ ಹರಿಯೋದಿಕ್ ಶುರುವಾಗತ್ತೆ. ನಮ್ಮ ತಲೆಯಿಂದ ನಮ್ಮ ಕಾಲಿನ ಬೆರಳಿನ ತುದಿವರೆಗೂನು ಇಟ್ ವಿಲ್ ವರ್ಕ್ ಆಕ್ಚುಲಿ. ಅವಾಗ ಏನಾಗುತ್ತೆ, ಸಮತೋಲನ ಆಗತ್ತೆ ಇಡೀ ದೇಹ. ಆಟೋಮೆಟಿಕಲಿ ನಾವು ತಣ್ಣಗಿರ್ತೀವಿ.
ನಮಗೂ ಹೌದು, ನಾನು ಅದನ್ನೇ ಹೇಳ್ತೀನಿ, ನಮಗೂ ಕೋಪ ಬರುತ್ತೆ, ಕೋಪ ಬರಲ್ಲ ಅಂತ ಅಲ್ಲ. ಬಟ್ ಕೋಪ ಬಂದಾಗ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಯೋಗ ಕಲ್ಸ್ಕೊಡುತ್ತೆ. ಯೋಗ ದಿನದಲ್ಲಿ 24 ಗಂಟೆಯಲ್ಲಿ 1 ಅವರ್ ಮಾಡಿದ್ರೆ ಸಾಕು. ಇನ್ನು 23 ಗಂಟೆ ಜೀವನ ಹೇಗೆ ಮಾಡೋದು ಅನ್ನೋದು ಯೋಗನೇ ಕಲ್ಸ್ಕೊಡೋದು. ಅದನ್ನ ಇಂಡೈರೆಕ್ಟ್ ಆಗಿ ಅದನ್ನ ಕಲ್ಸ್ಕೊಡುತ್ತೆ ಯೋಗ. ಸೊ ಅಲ್ಲಿದು BE MBA ಅದನ್ನು ಮರ್ತಿಲ್ಲ, ಅದನ್ನು ಮಾಡ್ತಾ ಇದೀನಿ. ಇಲ್ಲಿ ಕಲ್ತಿರೋದು ಇದನ್ನು ಮರ್ತಿಲ್ಲ, ಎರಡೂ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ವೆರಿ ನೈಸ್. ತುಂಬಾ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲದನ್ನು. ಯೋಗನೇ ನಿಮ್ ಕಡೆಯಿಂದ ಇದನ್ನೆಲ್ಲ ಮಾಡಿಸ್ತಾ ಇದೆ ಅಂತ ಹೇಳ್ಬೋದು. ನೀವು ನಂಬಿರುವಂತಹ ಯೋಗದ ಪ್ರಭಾವದಿಂದ. ಸುಚಿತನ ಗರ್ಭಾವಸ್ಥೆಯಲ್ಲಿ ಯೋಗ ಮಾಡೋದ್ರಿಂದ ತಾಯಿ ಮಗುಗೆ ಯಾವ್ಯಾವ ತರ ಲಾಭಗಳಿದೆ ಅಂತ. ಮತ್ತೆ ಕೆಲವೊಂದ್ ಮಹಿಳೆಯರು ಎಷ್ಟೋ ವಿಷಯಗಳನ್ನ ತಪ್ಪು ತಿಳ್ಕೊತಾರೆ. ಈಗ ನಾನು 5ನೇ ತಿಂಗಳಲ್ಲಿ ಯೋಗ ಮಾಡಿದ್ರೆ ಪ್ರೀ ಡೆಲಿವರಿ ಆಗ್ಬಿಡುತ್ತಾ, ಹೇಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀನು ಅಂತ? ಗರ್ಭ ಸಂಸ್ಕಾರ ಅನ್ನೋದೊಂದಿದೆ ಕಾನ್ಸೆಪ್ಟ್. ಇದ್ರಲ್ಲಿ 3 ಸಂಸ್ಕಾರಗಳು ಬರ್ತದೆ ಗರ್ಭ ಸಂಸ್ಕಾರದಲ್ಲಿ. ಒಂದೇನು ಗರ್ಭದಾನ, ಮೊದಲನೇದು ಕನ್ಸೆಪ್ಷನ್ ಫೇಸ್. ಸೆಕೆಂಡ್ ಪುಂಸವನ ಅಂತ ಒಂದ್ ಬರುತ್ತೆ. 3ನೇದ್ ಬಂದ್ಬಿಟ್ಟು ಸೀಮಂತನಯನೋತ್ಸವ ಅಂತ ಬರುತ್ತೆ. ಒಂದು ಮನುಷ್ಯನ ಜೀವನದಲ್ಲಿ 16 ಸಂಸ್ಕಾರ ಬರುತ್ತೆ. ಅವನು ಅಂದ್ರೆ ಗರ್ಭದಾನದ ಇಂದ ಹಿಡಿದು ಕೊನೆ ಸತ್ ಮೇಲೂನು ಇಹಲೋಕ ತ್ಯಜಿಸ್ ಮೇಲೂನು ಇದು ಫೇಸ್ ಇರುತ್ತಲ್ಲ, ತಿಥಿ ಅಂತ ಎಲ್ಲ ನಾವು ಮಾಡ್ತೀವಲ್ಲ, ಅಲ್ಲಿವರೆಗೂ ಇರುತ್ತೆ ಸಂಸ್ಕಾರ. ಅವರು ಆ ಸಂಸ್ಕಾರಗಳನ್ನೆಲ್ಲ ನಾವು ಆದಷ್ಟು ನಾವು ಮಾಡ್ಕೊಂಡು ಹೋಗೋದು ಒಳ್ಳೇದು. ಈ ಗರ್ಭ ಸಂಸ್ಕಾರದಲ್ಲಿ ಮೇನ್ ಏನು ಅಂದ್ರೆ ಗರ್ಭದಾನ. ಇದಾದ್ಮೇಲೆ 5 ತಿಂಗಳು ತುಂಬಿದ್ಮೇಲೆ, ಇಲ್ಲ 7 ತಿಂಗಳು ತುಂಬಿದ್ಮೇಲೆ, ಇಲ್ಲ 8 ತಿಂಗಳು ತುಂಬಿದ್ಮೇಲೆ ಸೀಮಂತ ನಯನೋತ್ಸವ ಅಂತ ಮಾಡ್ತಾರೆ. ಈ ಸೀಮಂತ ನಯನೋತ್ಸವ ನಾನು ಏನಿಗ್ ಮಾಡ್ತಾರೆ ಅಂದ್ರೆ ಎಷ್ಟೊಂದ್ ಜನ ಮಹಿಳೆಯರಿಗೆ ಗೊತ್ತೇ ಇಲ್ಲ. ಸೀಮಂತ ನಯನೋತ್ಸವ ಏನಿಗ್ ಮಾಡ್ತಾರೆ ಅಂದ್ರೆ, ನಾನ್ ಈ ಪಾಡ್ಕಾಸ್ಟ್ ಇಂದಾನೆ ಕೇಳ್ತೀನಿ ಎಷ್ಟು ಜನಕ್ಕೆ ಗೊತ್ತು ಸೀಮಂತ ನಯನೋತ್ಸವ. ಇಲ್ಲಿ ಪಾಸ್ ಮಾಡ್ಬಿಟ್ಟು ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಏನು ಸೀಮಂತ ನಯನೋತ್ಸವ ಅಂದ್ರೆ ಅಂತ. ಸೊ ಸೀಮಂತ ನಯನೋತ್ಸವ ಅಂದ್ರೆ ಏನ್ ಗೊತ್ತಾ, 5 ತಿಂಗಳಿಗೆ ಮಗುಗೆ ಕಿವಿ ಅಂದ್ರೆ ಇಯರಿಂಗ್ ಕೇಪಬಿಲಿಟೀಸ್, ಕೇಳಿಸ್ಕೊಳ್ಳೋ ಶಕ್ತಿ ಸ್ಟಾರ್ಟ್ ಆಗತ್ತೆ. ಎಲ್ಲ ಗ್ರಹಿಸ್ತಾ ಇರತ್ತೆ. ನಮ್ಮ ಹಿಂದೆ ಮಹಾಭಾರತದಲ್ಲಾಗಿರ್ಬೋದು, ನಮ್ಮ ಆಂಜನೇಯ ಅವ್ರ ಕತೆ ಆಗಿರ್ಬೋದು, ಸಾಕಷ್ಟು ಕತೆಗಳಲ್ಲ. ಆಮೇಲೆ ನಮ್ಮ ಹಿರಣ್ಯಕಶಿಪು ಅವರ ಮಗ ಭಕ್ತ ಪ್ರಹ್ಲಾದ ಆಗಿರಬಹುದು, ಇವ್ರಿಗೆಲ್ಲ ಏನು ಅಂದ್ರೆ ಗರ್ಭ ಸಂಸ್ಕಾರ ಅಂದ್ರೆ ಹಿರಣ್ಯಕಶಿಪು ಅವ್ರ ಮಗ ಭಕ್ತ ಪ್ರಹ್ಲಾದಂಗೂ ಕೂಡ ನಾರದ ಮುನಿಗಳು ಆಶ್ರಮದಲ್ಲಿ ಇವರು ಇದ್ದಾಗ, ಅಂದ್ರೆ ಯಾರು ನಮ್ಮ ಭಕ್ತ ಪ್ರಹ್ಲಾದ ಅವ್ರ ತಾಯಿ ಅಲ್ಲಿ ಹೋಗಿ ಆಶ್ರಯ ಇದಾದಾಗ ನಾರದ ಮುನಿಗಳು ಏನ್ ಮಾಡ್ತಾರೆ, ಹೋಗಿ ವಿಷ್ಣು ಕತೆ ಹೇಳ್ಬಿಡ್ತಾರೆ ಆ ಮಗುಗೆ ಹೊಟ್ಟೆನಲ್ಲಿ. ಯಾಕೆಂದ್ರೆ ಹಿರಣ್ಯಕಶಿಪುನ ಮಟ್ಟ ಹಾಕಕ್ಕಾಗೋದು ನಮ್ಮ ಭಕ್ತ ಪ್ರಹ್ಲಾದರಿಗೆ ಮಾತ್ರ. ಅದು ಯಾಕೆಂದ್ರೆ ಅದು ವಿಷ್ಣುನ ಅವ್ರು ಜಪಿಸಿ ಇದ್ ಮಾಡ್ತಿರ್ತಾರೆ ಮಗು. ಆಮೇಲೆ ನಮ್ದು ಮಹಾಭಾರತದಲ್ಲಿ ಇನ್ನೊಂದ್ ಕತೆ ಯಾವ್ದು, ನಮ್ಮ ಅಭಿಮನ್ಯು, ಎಲ್ಲಾರ್ಗೂ ಗೊತ್ತಿದ್ದು. ಕೃಷ್ಣ ಅವರು ಕರ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಸುಭದ್ರೆನ ರಥದಲ್ಲಿ ಚಕ್ರವ್ಯೂಹ ಅದು ಏಳು ಅಂತ ಹೇಳಿದಾಗ, ಚಕ್ರವ್ಯೂಹ ಒಳಗಡೆ ಹೋಗೋದು ಗೊತ್ತಾಗತ್ತೆ ಅಭಿಮನ್ಯುವ್ರಿಗೆ, ಈಚೆ ಬರೋದು ಗೊತ್ತಾಗಲ್ಲ. ಮಗು ನೋಡಿದ್ರೆ ಹೂ ಅಂತಿರುತ್ತೆ. ಅದು ಕೃಷ್ಣದೇವ್ರಿಗೆ ಗೊತ್ತಾಗತ್ತೆ ಮಗು ಹೂ ಅಂತ ಇರೋದು ಮಗುನೇ ಅಂತ. ಸೊ ಅವ್ರ ಏನ್ ಮಾಡ್ತಾರೆ, ಕೃಷ್ಣದೇವ್ರಿಗೆ ಗೊತ್ತಿರುತ್ತೆ ಈ ಒಂದು ಆಯುಷ್ ಎಷ್ಟು ಅಂತ. ಅವ್ರ ಏನ್ ಮಾಡ್ತಾರೆ, ಮುಂದುವರ್ಸಲ್ಲ. ನೋಡಿದ್ರೆ ಸುಭದ್ರೆನ ಹಿಂದೆ ತಿರುಗಿ ನೋಡಿದ್ರೆ ಮಲ್ಕೊಂಡ್ಬಿಟ್ಟಿರ್ತಾರೆ ಸುಭದ್ರೆ. ಸೊ ಇದೆಲ್ಲಾ ಇತಿಹಾಸದಲ್ಲಿ ಇದೆ. ನಮ್ಮ ಮಕ್ಳುನು ಅಷ್ಟೇ, ನಮಗೆ ಕೇಳ್ಸಲ್ಲ ಹೊಟ್ಟೆನಲ್ಲಿ ಅದು ಹೂವು ಅನ್ನೋದು, ಬಟ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ಅವ್ರು ಕೇಳಿಸ್ಕೊತಾರೆ. ಇದು ಸತ್ಯ. ನಾವು ಅಳೋದಾಗಿರ್ಬೋದು, ನಮ್ಗೆ ಜಗಳ ಆಗಿರ್ಬೋದು, ನಾವ್ ಕೆಟ್ಟ ಮಾತಾಡೋದಾಗಿರ್ಬೋದು, ಮಕ್ಳು ಹುಟ್ಟಿದ ತಕ್ಷಣ ಏನಾಗತ್ತೆ, ಕೆಲವೊಂದ್ಸತಿ ಕೆಟ್ಟ ಮಾತಾಡೋದಕ್ ಶುರು ಮಾಡ್ತಾರೆ 3 ವರ್ಷಕ್ಕೆ 4 ವರ್ಷಕ್ಕೆ. ಆಮೇಲೆ ಎಷ್ಟೊಂದು ವೈಲೆನ್ಸ್ ಮಾಡ್ತಾರೆ, ಹೊಡಿತಾರೆ, ಬೈತಾರೆ, ಹಠ ಹಿಡಿತಾರೆ. ಇದೆಲ್ಲ ಯಾಕೆ ಅಂದ್ರೆ ತಾಯಂದಿರು ಮಗು ಹೊಟ್ಟೆನಲ್ಲಿ ಇರ್ಬೇಕಾರೆ ಅವ್ರು ಅದೆಲ್ಲ ಆಗಿರುತ್ತೆ, ಸುತ್ತಮುತ್ತ ವಾತಾವರಣದಿಂದ ಪ್ರಭಾವದಿಂದ ಮಗು ಅದ್ ಕಲ್ತು ಬಿಟ್ಟಿರುತ್ತೆ ಹೊಟ್ಟೆಯಿಂದಾನೆ. ಇದಕ್ಕೆ ನಾವ್ ಏನ್ ಮಾಡ್ತೀವಿ, ನಮ್ಮ ಯೋಗದಲ್ಲಿ ಬನ್ನಿ ಯೋಗ ಮಾಡಿ, ಒಳ್ಳೆ ಕಾಮ್ ಆಗಿರ್ತೀರಾ. ನೀವ್ 1 ಗಂಟೆ ಮಾತ್ರ ಯೋಗ ಮಾಡಿ ದಿನಕ್ಕೆ, ಕಾಮ್ ಬರುತ್ತೆ, ಆದಷ್ಟು ಶಾಂತಿಯಿಂದ ಇರ್ತಾರೆ. ಶಾಂತಿಯಿಂದ ಮಗುನು ಹೊಟ್ಟೆನಲ್ಲಿ ಇರುತ್ತೆ. ಆಮೇಲೆ ಆಕ್ಟಿವ್ ಜಾಸ್ತಿ ಆಗುತ್ತೆ ಮಗು ಹೊಟ್ಟೆನಲ್ಲಿ. ಆಮೇಲೆ ತೂಕ ಜಾಸ್ತಿ ಆಗತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಹೊಟ್ಟೆನಲ್ಲಿ ಮಗುಗೆ. ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಸ್ಟೇಜ್ ಅನ್ನೋದು 3rd ಟ್ರೈಮಿಸ್ಟರ್ ಅಲ್ಲಿ ಆಗುವಂತದ್ ವಿಷಯ.
ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ನೀಟಾಗಿ ಆಗತ್ತೆ. ತಾಯಿ ಎಷ್ಟು ಆಕ್ಟಿವ್ ಆಗಿ ಶಾಂತವಾಗಿ ಇರ್ತಾರೋ ಮಗು ಅಷ್ಟು ಆಕ್ಟಿವ್ ಆಗಿರ್ತಾರೆ ಒಳಗಡೆ. ತಾಯಿ ಏನಾದ್ರೂ ಬೇಜಾರ್ ಮಾಡ್ಕೊಂಡ್ರೆ ಮಗುದು ಕಿಕ್ಕಿಂಗ್ ಅಂದ್ರೆ ಹೊಟ್ಟೆ ಒಳಗಡೆ ಮೂವ್ಮೆಂಟ್ ಕೂಡ ಕಮ್ಮಿ ಆಗತ್ತೆ. ಅಂದ್ರೆ ತಾಯಿ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಮಗು ಹೊಟ್ಟೆನಲ್ಲಿ ಮೂವ್ಮೆಂಟ್ ಕೂಡ ಇವೆಲ್ಲ ಪ್ರೂವನ್. ಇವಾಗೆಲ್ಲ ಈ ಸ್ಕ್ಯಾನ್ಸ್ ಇದ್ರಿಂದ ಎಲ್ಲ ಇದಾಗ್ತಿದೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಇದು ಹೆಂಗೆ ಅಂದ್ರೆ ನಮ್ಮ ತಾಯಿ ತಂದೆಯರ ಕಾಲದಲ್ಲಿ ಇದೆಲ್ಲ ಗೊತ್ತಿರ್ಲಿಲ್ಲ. ಈ ಫೇಸಸ್ ಈಗೆಲ್ಲ ಇರತ್ತೆ ಈಗೆಲ್ಲ. ಇವಾಗೆಲ್ಲ ನಾವು ಈ ತರ ಸರ್ಟಿಫೈಡ್ ಕೋರ್ಸ್ಗಳು ಮಾಡ್ಕೊಂಡು ಓದಿ ರಿಸರ್ಚ್ ಮಾಡಿ ಆಮೇಲೆ ಇನ್ನೊಂದ್ ಏನು ಅಂದ್ರೆ ನಮ್ಮ ಮಹಿಳೆಯರಿಗೆ ಈಗಿನ ಕಾಲದವ್ರಿಗೆ ಒಂದ್ ಸ್ವಲ್ಪ ಸಿಟ್ಟು ಜಾಸ್ತಿ. ಸಿಟ್ಟು, ಒಂಚೂರು ಕೋಪ, ಒಂಚೂರು ಮೆಚುರಿಟಿ ಕಮ್ಮಿ ಇದೆ. ಸೊ ಇದೇನಪ್ಪ ತಾಳ್ಮೆನೂ ಒಂದ್ ಸ್ವಲ್ಪ ಕಮ್ಮಿನೇ. ಆಮೇಲೆ ಇನ್ನೊಂದೇನು ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾರೆ ಒಂದ್ ಸ್ವಲ್ಪ ಮಹಿಳೆಯರು. ಸೊ ನೀವ್ ಏನ್ ಮಾಡ್ತೀರಾ ನಿಮ್ ಮಗು ಅದೇ ಮಾಡೋದು. ನೀವ್ ಕುತ್ಕೊಂಡ್ ಇವಾಗ ಟಿವಿ ನೋಡ್ಕೊಂಡ್ ಕುತ್ಕೊಂಡ್ ತಿಂತಿದ್ರೆ ನಿಮ್ ಮಗು ಅದೇ ಮಾಡೋದು. ಅದೊಂಥರ ಒಳಗಡೆಯಿಂದ ಒಂದ್ ಹೊಟ್ಟೆ ಅನ್ನೋದೊಂದ್ ಇರುತ್ತೆ ವಾಲ್. ಅದ್ ಬಿಟ್ರೆ ಅದ್ ಎಲ್ಲದು ಕಣ್ಮುಚ್ಚಿರುತ್ತೆ, ಎಲ್ಲ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆಲ್ಲ ಮೆಮೊರಿ ಆಗ್ತಾ ಇರುತ್ತೆ. ಅದಕ್ಕೆ ಕೆಲವೊಂದ್ ಮಕ್ಳು ನೀವ್ ನೋಡಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಒಂದ್ 2ನೇ ವರ್ಷ 3ನೇ ವರ್ಷದಲ್ಲೇನೆ ಅವ್ರು ಎಲ್ಲಾ ಕಂಟ್ರೀಸ್ ನೇಮ್ ಹೇಳ್ತಾರೆ. ಎಲ್ಲಾ ಟೇಬಲ್ಸ್ ಹೇಳ್ತಾರೆ. ಕೆಲವರು 20ವರೆಗೂ ಟೇಬಲ್ ಹೇಳ್ತಾರೆ. ಅವರೆಲ್ಲ ಗಿನ್ನಿಸ್ ರೆಕಾರ್ಡ್ ಏನಿಗ್ ಮಾಡ್ತಿದಾರೆ ಅಂದ್ರೆ ಆ ತಾಯಿಯಂದಿರು ಆ ಹೊಟ್ಟೆನಲ್ಲಿ ಮಗು ಇರ್ಬೇಕಾದ್ರೆ ಅವ್ರದ್ದು ಅಷ್ಟು ಇದಿರುತ್ತೆ. ಅವ್ರಷ್ಟು ಅಂದ್ರೆ ಪ್ರಾಕ್ಟೀಸ್ ಮಾಡಿರ್ತಾರೆಲ್ಲ. ಸೊ ನಾನ್ ಏನ್ ಹೇಳ್ತೀನಿ, ಗರ್ಭ ಸಂಸ್ಕಾರ ಅನ್ನೋದು ಹೊಟ್ಟೆಯಿಂದ ಬಂದ ಮೇಲೆ ಮಾಡೋದಲ್ಲ. ಅವ್ರಿಗೆ ಹೇಳೋದಲ್ಲ, ಇದ್ ಮಾಡೋದು ತಪ್ಪು ಅಂತ ಹೇಳೋದಲ್ಲ. ಹೊಟ್ಟೆನಲ್ಲಿ ಇರ್ಬೇಕಾದ್ರೇನೆ ನೀವೇ ಅದನ್ನ ಕಲ್ತ್ಕೊಂಡ್ಬಿಡಿ, ಅದು ಆಟೋಮೆಟಿಕ್ ಆಗಿ ಕಲ್ತ್ ಬಿಡುತ್ತೆ. ಗರ್ಭ ಸಂಸ್ಕಾರ ಏನು ಅಂದ್ರೆ ನಾವು ಏನಂತೀವಿ, ಹೊಟ್ಟೆನಲ್ಲಿ ಅಂದ್ರೆ ಹೊಟ್ಟೆಯಿಂದ ಈಚೆ ಬಂದ್ಮೇಲೆ ಬೈಯೋದಲ್ಲ. ಏನಕ್ಕೆ ಊಟ ಮಾಡ್ತಿಲ್ಲ ನೀನು, ಏನಕ್ಕೆ ಮೊಬೈಲ್ ನೋಡ್ತೀಯಾ, ಏನಕ್ಕೆ ಇದ್ ನೋಡ್ತೀಯಾ ಅಂತ. ಅದು ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ನಾವು ಎಲ್ಲ ನೀಟಾಗಿ ಎಲ್ಲಾ ಕ್ರಮನ ವಹಿಸ್ಬಿಟ್ರೆ ಒಂದು ಉತ್ತಮ ಪ್ರಜೆನ ನಾವು ಕೊಡ್ಬೋದು ನಮ್ಮ ಇದಕ್ಕೆ ದೇಶಕ್ಕೆ. ಸೊ ಇದು ಗರ್ಭ ಸಂಸ್ಕಾರ, ಯೋಗ ಇವೆಲ್ಲ ಆಡ್ ಆನ್ ಇವಾಗ ಆಗಿರೋದು. ಮುಂಚೆ ಇವೆಲ್ಲ ಗೊತ್ತಿರ್ಲಿಲ್ಲ ಜನಕ್ಕೆ, ಅವೇರ್ನೆಸ್ ಕಮ್ಮಿ ಇತ್ತು. ಇವಾಗ ಅವೇರ್ನೆಸ್ ಜಾಸ್ತಿ ಆಗ್ತಿದೆ. ಡೂ ಯೋಗ, ಡೂ ಆಕ್ಟಿವ್, ಪ್ರಾಣಾಯಾಮ ಎಲ್ಲಾ ಟ್ರೈಮಿಸ್ಟರ್ ವೈಸ್ ಅಲ್ಲೂ ಮಾಡ್ಬೋದು. ಹೆಲ್ತ್ ಇಶ್ಯೂಸ್ ಇರಬಾರ್ದಷ್ಟೇ. ಡಾಕ್ಟರ್ನ ಸೂಚನೆ ತಗೊಂಡು ಅವ್ರಿಗೆ BP ಆಗ್ಲಿ, ಥೈರಾಯ್ಡ್ ಆಗ್ಲಿ, ಡಯಾಬಿಟಿಸ್ ಆಗ್ಲಿ, ಥೈರಾಯ್ಡ್ BP-ಗೆ ಇದೆ. ಬಟ್ ಇದು ಬಂದ್ಬಿಟ್ಟು ಏನಂದ್ರೆ ಒಂದ್ ಸ್ವಲ್ಪ ಸರ್ವೈಕಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಕೆಲವು ಹೆಣ್ಮಕ್ಳಿಗೆ. ಅಂದ್ರೆ ಲೂಸ್ ಇರುತ್ತೆ, ಆಮೇಲೆ ಗರ್ಭ ಒಂಚೂರು ಲೂಸ್ ಇರುತ್ತೆ. ಅಂತವ್ರು ಯೋಗ ಮಾಡೋದ್ ಬೇಡ, ನೆಸೆಸಿಟಿ ಇಲ್ಲ. ದೇ ಕ್ಯಾನ್ ಡೂ ಪ್ರಾಣಾಯಾಮ. ಪ್ರಾಣಾಯಾಮ ನನ್ ಕ್ಲಾಸಿಗೆ ಅದೇ ಹೇಳ್ತೀನಿ, ಬನ್ನಿ ಕೂತ್ಕೊಂಡ್ ಪ್ರಾಣಾಯಾಮ ಮಾಡಿ. ಆಮೇಲೆ ಇನ್ನೊಂದ್ ವಿಷಯ, IVF ಇರೋ ಹೆಣ್ಮಕ್ಳು ಯೋಗ ಮತ್ತೆ ಇದರಿಂದ ದೂರ ಇರ್ಬೇಕು ಒಂದ್ ಸ್ವಲ್ಪ ಆಕ್ಟಿವಿಟಿಯಿಂದ. ಯಾಕೆಂದ್ರೆ ಅವ್ರಿಗೆ ಅದು IVF ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅದ್ ಬೇರೆನೆ ಲೆವೆಲ್ ಟ್ರೀಟ್ಮೆಂಟ್ ಇರತ್ತೆ. ಸೊ IVF ಮಾಡ್ಕೊಳ್ಳೋರು ಬರೀ ಪ್ರಾಣಾಯಾಮ ಅಷ್ಟೇ, ಮಲ್ಗಿದ ಕಡೆನೆ ಪ್ರಾಣಾಯಾಮ. ಯಾಕೆಂದ್ರೆ ಅವ್ರು 3 to 5 months ರೆಸ್ಟ್ ಇಲ್ಲಲ್ಲಿ ಇರ್ಬೇಕು, ಏನೂ ಕೆಲ್ಸ ಮಾಡಂಗಿಲ್ಲ. ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆದ್ರೆ ನೀವು 3 months ವರ್ಗು ಒಂದ್ ಸ್ವಲ್ಪ ಬಿ ಕೇರ್ಫುಲ್. ಅದಾದ್ಮೇಲೆ ಯು ಕ್ಯಾನ್ ಡೂ ಎವ್ರಿಥಿಂಗ್, ಏನಾಗಲ್ಲ, ನಥಿಂಗ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಗರ್ಭ ಸಂಸ್ಕಾರದ ಬಗ್ಗೆ. ಅಂದ್ರೆ ಎಷ್ಟೊಂದು ವಿಷಯ ತಿಳ್ಕೊಳ್ಳೋದಿದೆ. ಆ ತರ ಗರ್ಭ ಸಂಸ್ಕಾರದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಆ ತಾಯ್ತನ ಅನ್ನೋದೇ ಒಂದು ಎಷ್ಟು ಸುಂದರ ಕಲ್ಪನೆ. ಮತ್ತೆ ಅದು ಅನುಭವಿಸಿರೋರ್ಗೆನೆ ಗೊತ್ತು ಯಾವ ತರ ಇರತ್ತೆ ಅನ್ನೋದಲ್ವಾ. ಹಾಗಾಗಿ ಅದನ್ನ ಪದಗಳಲ್ಲಿ ಹೇಳ್ಕೊಡೋದು ತುಂಬಾ ಕಷ್ಟನೇ. ಈಗ IVF ಬಗ್ಗೆ ಹೇಳ್ತಾ ಇದ್ರಿ ನೀವು. IVF ಇಂದ ತಾಯಿ ಆಗ್ತಾ ಇರೋರು ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಅಂತ. ಆದ್ರೆ ಈಗ IVF ಮಾಡಿಸ್ಕೊಂಡು ಗರ್ಭಧಾರಣೆ ಆಗಿರುವ ಕಪಲ್ಸ್ಗೆ, ಪೇರೆಂಟ್ಸ್ ಆಗ್ತಿರೋರ್ಗೆ ಮಾನಸಿಕ ಒತ್ತಡ ಈ ಥರ ತುಂಬಾ ಇರುತ್ತಲ್ವಾ? ಈ ಯೋಗದಿಂದ ಆ ಟೆನ್ಷನ್ನ ಕಡಿಮೆ ಮಾಡುವಂತಹ ಯೋಗಗಳು, ಧ್ಯಾನ, ಮೆಡಿಟೇಷನ್ ಅವೆಲ್ಲ ಕೂಡ ಇದೆಯಾ? ಅದು ಅವರಿಗೆ ಹೆಲ್ಪ್ ಆಗತ್ತಾ ಅಂತ? ಯೋಗ IVF ಟ್ರೀಟ್ಮೆಂಟ್ ಇವಾಗ ಟ್ರೀಟ್ಮೆಂಟ್ ಹೋಗ್ತಿರೋರ್ಗೆ ಹೇಳ್ತೀನಿ ಒಂದ್ ಮಾಹಿತಿ. ಟ್ರೀಟ್ಮೆಂಟ್ ಇನ್ನ ಸ್ಟಾರ್ಟ್ ಆಗಿರಲ್ಲ, ಇವಾಗ ದೇ ಆರ್ ಸ್ಟೆಪ್ಪಿಂಗ್ ಇನ್. ಅದಿನ್ನ ಸ್ಟಾರ್ಟ್ ಆಗಿರತ್ತೆ ಪ್ರಕ್ರಿಯೆ ಅನ್ಕೊಳ್ಳಿ. ಅವ್ರಿಗೆ ಇಬ್ರು ಕಪಲ್ಸ್ ಏನ್ ಮಾಡ್ಬೇಕು, ಅಡಲ್ಟ್ ಯೋಗ ಮಾಡ್ಬೇಕು. ಅಂದ್ರೆ ಇಬ್ರುನು ಯೋಗ ಮಾಡಿ ಒಂದು 6 ತಿಂಗಳುಗಳ ಕಾಲ ಅವರು ಪ್ರಾಕ್ಟೀಸ್ ಮಾಡ್ಬೇಕು. ಯೋಗ ಮಾಡ್ಲೇಬೇಕು. ಯೋಗ ಮಾಡಿ ಎಕ್ಸರ್ಸೈಸ್ ಮಾಡ್ಬೇಕು, ಜಿಮ್ ಮಾಡ್ಬೇಕು. ಜಿಮ್ ಅನ್ನಕ್ಕಿಂತ ಯೋಗ ಮಾಡಿದ್ರೆ ಒಳ್ಳೇದು ನನ್ ಪ್ರಕಾರ. ಗಂಡ್ ಮಕ್ಳಾಗಿರೋ ದೇ ಕ್ಯಾನ್ ಡೂ ಜಿಮ್, ನೋ ಇಶ್ಯೂಸ್. ಅವ್ರಿಗೆ ಯಾವ್ದು ಇಷ್ಟ ಇದೆಯೋ ಸ್ಪೋರ್ಟ್ಸ್ ದೇ ಕ್ಯಾನ್ ಗೋ. ಜಿಮ್ ಅಂತಾನೆ ಅಲ್ಲ, ಯೋಗ ಅಂತಾನೆ ಅಲ್ಲ, ಫಿಸಿಕಲ್ ಬಾಡಿ ಫಿಟ್ ಆಗಿ ಇಟ್ಕೋಬೇಕು.
ಅಂದ್ರೆ 6 ತಿಂಗಳಿಗಿಂತ ಮುಂಚೆ. ಇವಾಗ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗಕ್ ಟ್ರೈ ಮಾಡ್ತಿರ್ತಾರಲ್ಲ, ಅವ್ರಿಗೂ ನಾನು ಅದನ್ನೇ ಹೇಳೋದು. 2 ವರ್ಷ ನಿಮ್ಮ ದೇಹನ ದಂಡಿಸಿ. ಯಾವ್ದಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಯಾವ್ದಾದ್ರೂ ಒಂದು ಆಕ್ಟಿವಿಟಿನಲ್ಲಿ ಆಗಿರ್ಬೋದು. ಇವರು ಕರೆಕ್ಟ್ ಆಗಿ ಅಲ್ಲಿ ಎಲ್ಲ ಕಲ್ತ್ಕೊಂಡಾದ್ಮೇಲೆ IVF ಟ್ರೀಟ್ಮೆಂಟ್ ತಗೊಂತಾರಲ್ಲ, ಅಲ್ಲಿ ಈ ಕಲ್ತಿರೋ ಫ್ಯಾಕ್ಟರ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಮನಸ್ಸನ್ನ ಶಾಂತಿಯಾಗಿಟ್ಕೊಳ್ಳೋದು, ಟೆನ್ಷನ್ ಇಲ್ದೇ ಇರೋ ತರ. IVF ಹೋಗೋರು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ 3 ಮಂತ್ಸ್ ಅವ್ರಿಗೆ ಗಂಡ್ಮಕ್ಳಲ್ಲ, ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ, ಬೆಡ್ ರೆಸ್ಟ್ ಇಲ್ಲಿ ಇರ್ತಾರೆ ಅವರು. ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಸಾಧ್ಯವಾದಷ್ಟು ಅಂತವ್ರು ಏನ್ ಮಾಡ್ಬೇಕು, ಯೋಗ ಮಾಡೋದು, ಅಂದ್ರೆ ಯೋಗ ಇದು ಏನದು ಪ್ರಾಣಾಯಾಮ ಮಾಡೋದು, ಬುಕ್ಸ್ ಓದೋದು, ಭಜನೆಗಳನ್ನ ಪ್ರಾಕ್ಟೀಸ್ ಮಾಡೋದು. ನಮ್ಮ ಸ್ತೋತ್ರಮಾಲ ಅನ್ನೋದು ಒಂದು ಆಪ್ ಇದೆ ನಮ್ಮ ಇದ್ರಲ್ಲಿ, ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು. ಆ ಮೊಬೈಲ್ ಇಂದ ಮೊಬೈಲ್ ನ ದೂರ ಇಟ್ಟು, ಇವಾಗ ಮೊಬೈಲ್ಗೆ ಸ್ಪೀಕರ್ಸ್ ಎಲ್ಲ ಬಂದಿದೆ, ಕನೆಕ್ಟಿವಿಟಿ ಹಾಗೆ ಮಾಡ್ಕೊಂಡು ಆ ಸ್ಪೀಕರ್ ನ ಹೊಟ್ಟೆ ಹತ್ರ ಇಟ್ಕೊಳ್ಳೋದು. ಹೊಟ್ಟೆ ಹತ್ರ ಮೊಬೈಲ್ ನ ದೂರ ಇಡಿ, ಮೊಬೈಲ್ ಅಂತೂ ಹತ್ರಕ್ಕೆ ಇಟ್ಕೋಬೇಡಿ ಯಾರುನು. ಸ್ಪೀಕರ್ ಇಂದ ಅಟ್ಲೀಸ್ಟ್ ಭಜನೆಗಳನ್ನ ಕೇಳಿ ಮನಃಶಾಂತಿನ ಅವರೇ ತಗೋಬೇಕು, ಧೈರ್ಯ ಅವರೇ ತಗೋಬೇಕು. ಇದೆಲ್ಲ ಮಾಡೋದ್ರಿಂದ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅವರಾಗಿ ಕ್ರಿಯೇಟ್ ಮಾಡ್ಕೊಂಡು, ಇಲ್ಲಾಂದ್ರೆ ಯಾರನ್ನ ಗೈಡೆನ್ಸ್ ತಗೊಳ್ಳೋದು. ಇವಾಗ ನಮ್ಮಂತವ್ರಂತೂ ಇದ್ದೇ ಇರ್ತೀವಿ, ಫೋನ್ ಮಾಡಿ ಅಟ್ಲೀಸ್ಟ್ ಮೇಡಮ್ ನಂಗೆ ಹಿಂಗ ಆಗ್ತಾ ಇದೆ, ನಂಗೆ ಈ ತರ ಎಲ್ಲ ಆಗ್ತಾ ಇದೆ, ಏನ್ ಮಾಡ್ಬೋದು, ವಿ ಕ್ಯಾನ್ ಗಿವ್ ಸಜೆಷನ್, ಆಸ್ಕ್ ಹೆಲ್ಪ್. ಹೆಲ್ಪ್ಗಿಂತ ಹಿಂಜರ್ಕೊಂಡು ಇಲ್ಲ ನಾನೇ ಮಾಡ್ಕೊಂತೀನಿ, ಇಲ್ಲ ನಮ್ಮ ಯಜಮಾನ್ರೇ ಮಾಡ್ಕೋತಾರೆ, ಎಲ್ಲ ಅವ್ರು ಎಲ್ಲ ಮಾಡ್ತಾರೆ, ಅಡಿಗೆಯವರೇ ಮಾಡ್ತಾರೆ, ಕೆಲ್ಸದವರೇ ಎಲ್ಲ. ನೋ, ಯಜಮಾನ್ರಿಗೂ ಕೆಲ್ಸ ಇರುತ್ತೆ. ಇವ್ರು ಅಟ್ಲೀಸ್ಟ್ ಅವ್ರ ಏನ್ ಗೊತ್ತಾ, ಗಂಡ ಹೆಂಡತಿನಲ್ಲಿ ಇದೇ ಸಮಸ್ಯೆ ಆಗೋದು ಈಗಿನ ಕಾಲದಲ್ಲಿ. ಅವ್ರ ಏನಾಗ್ತದೆ, ನಾವೆಲ್ಲ ಮಾಡ್ಕೊಂತೀವಿ, ಅಮ್ಮನ್ನು ಫೋನ್ ಮಾಡಲ್ಲ, ಅಪ್ಪನ್ನು ಫೋನ್ ಮಾಡಲ್ಲ, ಯಾರು ಬೇಡ ನಮ್ಗೆ, ಅತ್ತೆನೂ ಬೇಡ, ಮಾವನೂ ಬೇಡ ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ದೇ ಹ್ಯಾವ್ ಟು ಆಸ್ಕ್ ಹೆಲ್ಪ್. ನಾವ್ ಹೊರಗಡೆ ಜಗತ್ತಲ್ಲಿ ಯಾರ್ಯಾರು ನನಗೆ ಹೆಲ್ಪಿಗೆ ಸಿಗ್ತಾರೆ ಈ ಟೈಮಲ್ಲಿ ಅಂತ ಫೋನ್ ಮಾಡಿ ಮಾತಾಡೋದು, ಹೆಲ್ಪ್ ತಗೊಳ್ಳೋದು. ವಿ ಕ್ಯಾನ್ ಗೈಡ್ ಅಲ್ವಾ, ಪ್ರಾಣಾಯಾಮನ ವಿ ಕ್ಯಾನ್ ಗೈಡ್ ಥ್ರೂ ಗೂಗಲ್ ಮೀಟ್ ಇಂದನೋ ಇಲ್ಲ ಆನ್ಲೈನ್ ಮುಖಾಂತರನೋ ಬಂದ್ ಗೈಡ್ ಮಾಡೋದು, ಅವೆಲ್ಲ ವಿ ಕ್ಯಾನ್ ಡೂ, ನೋ ಇಶ್ಯೂಸ್. ಬಟ್ ಓನ್ಲಿ ದ ಥಿಂಗ್ ಇಸ್ ದೇ ಹ್ಯಾವ್ ಟು ಆಸ್ಕ್ ಹೆಲ್ಪ್. ಆಮೇಲೆ ಡಾಕ್ಟರ್ ಹತ್ರ ಮಾತಾಡ್ಬೇಕು, ನಾನು ಏನೇನೆಲ್ಲ 5 ಮಂತ್ಸ್ ಆದ್ಮೇಲೆ ಏನೇನ್ ಆಕ್ಟಿವಿಟಿ ಮಾಡಬಹುದು ಅಂತ. ಯಾಕಂದ್ರೆ 5 ಮಂತ್ಸ್ ಆದ್ಮೇಲೆ ಗರ್ಭ ಒಂದ್ ಸ್ವಲ್ಪ ಪಾಪು ಬೆಳ್ದಿರುತ್ತೆ ಒಳಗಡೆ. ದೇ ಕ್ಯಾನ್ ಡೂ ಜೆಂಟಲ್ ಸ್ಟ್ರೆಚಸ್ ಆಫ್ ಯೋಗ, ನಾಟ್ ಟು ಮಚ್. ಜೆಂಟಲ್ ಸ್ಟ್ರೆಚಸ್, ಅದಕ್ಕೆ ಅಂತ ಟ್ರೈನ್ಡ್ ಸರ್ಟಿಫೈಡ್ ಆಗಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಕರೆಸ್ಕೊಂಡು ಯೋಗ ಮಾಡುವಂತದ್ದು. ಆಮೇಲೆ ಸೋಷಿಯಲೈಸೇಷನ್ ಆಗಿರೋದು, ಎಲ್ಲಾರ ಹತ್ರ ಒಂದ್ ಸ್ವಲ್ಪ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡೋದು, ಇದೆಲ್ಲ ಮಾಡಿದ್ರೆ IVF ವಿಲ್ ಬಿ ಸಕ್ಸಸ್ಫುಲ್. ನಾನು ಏನ್ ಹೇಳ್ತೀನಿ ಅಂದ್ರೆ, ಯೋಗ ಸ್ಟ್ರೀನಿಯಸ್ ಆಗಿ ಮಾಡ್ಬೇಡಿ. IVF ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇರೋರು ಫಸ್ಟ್ 5 ಮಂತ್ಸ್ ಪ್ರಾಣಾಯಾಮ, ಅದಾದ್ಮೇಲೆ ಜೆಂಟಲ್ ಯೋಗ, ಅದು ಏನು ವಿತ್ ಪರ್ಮಿಷನ್ ಆಫ್ ಯುವರ್ ಡಾಕ್ಟರ್. ಅದು ಇನ್ನೆಲ್ಲ ಮಿಕ್ಕಿದೆಲ್ಲ ಸೋಷಲೈಸೇಷನ್, ಬುಕ್ಸ್ ಓದೋದು, ಮಂತ್ರ ಚಾಂಟಿಂಗು, ಮಲ್ಕೊಂಡೆ ಎಲ್ಲ ಮಾಡ್ಬೋದು ಆ ಕೆಲ್ಸಗಳನ್ನೆಲ್ಲ. ಸೊ ಇಷ್ಟೇ ಮೇಡಮ್. ಇನ್ನ ಆಹಾರ ಕ್ರಮನೂ ಅಷ್ಟೇ. IVF ಅಲ್ಲಿ ಇರೋರ್ಗೆ ಸಪ್ರೇಟ್ ಅವ್ರಿಗೆ, ಯಾಕಂದ್ರೆ ಥೈರಾಯ್ಡ್, BP, ಡಯಾಬಿಟಿಕ್ ಏನಾದ್ರೂ ಇಶ್ಯೂಸ್ ಇದ್ರೆ ಅವ್ರಿಗೆ ಅದನ್ನ ಬೇರೆ ಆಹಾರ ಕ್ರಮ ಇರುತ್ತೆ. ಜೊತೆಗೆ ಅವರ ಗಂಡಂದಿರು ಅಂದ್ರೆ ಪಾರ್ಟ್ನರ್ಸ್, ಅವರು ಹೆಂಡತಿಗೆ ಮನೋಬಲ ತುಂಬಬೇಕು, ಜೊತೆಗೆ ಹೆಂಡತಿಗೆ ಸಪೋರ್ಟ್ ಮಾಡ್ಬೇಕು ಇನ್ ಈಚ್ ಅಂಡ್ ಎವ್ರಿಥಿಂಗ್. ಸ್ನಾನದಿಂದ ಹಿಡಿದು ಅವ್ರಿಗೆಲ್ಲಾನು ಟೈಮ್ ಟು ಟೈಮ್ ಆಗೋ ತರ ನೋಡ್ಕೋಬೇಕು, ಬೈಬಾರ್ದು, ನೀವು ಮನ್ಸಲ್ಲಿ ಬೈಕೋಬಾರ್ದು. ಆಮೇಲೆ ಇನ್ನೊಂದೇನಂದ್ರೆ, ಗಂಡ್ ಮಕ್ಳಿಗೆ ಟೈಮ್ ಸಿಕ್ಕಿದ್ರೆ ಆ ಟೈಮಲ್ಲಿ ಯೋಗ ಮಾಡ್ಬೇಕು. ಹೋಗಿ ಯೋಗ ಹೊರಗಡೆ ಅವ್ರಿಗೇನು ರೆಸ್ಟ್ ಇರಲ್ಲ, ದೇ ಕ್ಯಾನ್ ಡೂ ಆಲ್ ಆಕ್ಟಿವಿಟೀಸ್. ಗಂಡ್ ಮಕ್ಳಿಗೆ ಹೆಂಡ್ತೀರು ಆ ಟೈಮಲ್ಲಿ ನಿಮ್ಮನ್ನ ಕೇಳ್ತಿದಾರೆ ಅಂದ್ರೆ ಅವ್ರ ಜೊತೆ ಇದ್ದು ಸಾಥ್ ಕೊಡೋದು ನಿಮ್ ಡ್ಯೂಟಿ, ಗಂಡ್ ಮಕ್ಳದು. ಇಷ್ಟೇ ನಾನು ಹೇಳೋದಿಕ್ ಇಷ್ಟ ಪಡ್ತೀನಿ ಇದ್ರ ಈ ಆನ್ಸರ್ಗೆ. ಕರೆಕ್ಟ್. ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ಇರೋರ್ಗೆ ಮನಸ್ಸು ಶಾಂತವಾಗಕ್ಕೆ ಏನೇನ್ ಬೇಕು ಅಂತ ಟಿಪ್ಸ್ ಕೊಟ್ಟಿದ್ದೀರಾ. ಈಗ ಪ್ರತಿಭಾ ಅವರೇ, ನೀವು ಹೇಳ್ದಂಗೆ ಮನಸ್ಸು ಶಾಂತ ಅಂತ ಹೇಳ್ತಾ ಇದ್ರಲ್ಲ, ಅದರಲ್ಲಿ ಮಹಿಳೆಯರಿಗೆ ತುಂಬಾ ಆತಂಕ ಬರ್ತಾ ಇದೆಯಲ್ಲ, ಅದರಲ್ಲಿ ಯೋಗ ನಿದ್ರಾ ಆ ಥರ ಏನಾದ್ರೂ ವಿಜುವಲೈಸೇಷನ್ ಏನಾದ್ರೂ ಸಹಾಯ ಮಾಡೋದಕ್ಕೆ ಹೇಗೆ ಅವ್ರು ರೂಢಿಸ್ಕೋಬೇಕು? ದಿನಾಗ್ಲೂ ಮಾಡ್ಬೇಕಾ, ಅಥವಾ ಸರ್ಟನ್ ದಿನ ಮಾಡಿ ಮಹಿಳೆಯರು ಪೀರಿಯಡ್ಸ್ ಟೈಮಲ್ಲಿ ರೆಸ್ಟ್ ಮಾಡ್ಬೇಕಾ? ಯಾವ ತರ ಅದು ಕ್ರಮ ಅಂತ? ಯೋಗ ನಿದ್ರಾ ಮತ್ತೆ ವಿಜುವಲೈಸೇಷನ್ ಏನು ಮೇಜರ್ ಡಿಫರೆನ್ಸಸ್ ಇಲ್ಲ. ಯೋಗ ನಿದ್ರಾ ಏನಂದ್ರೆ, ನಮ್ಮ ಉಸಿರಾಟನ ಮಾತ್ರ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ನಾವು ಉಸಿರಾಟ ಎಚ್ಚರಿಕೆಯಲ್ಲಿ ಇರ್ತೀವಿ. ವಿಜುವಲೈಸೇಷನ್ ಅಲ್ಲೂ ಎಚ್ಚರಿಕೆಯಲ್ಲಿ ಇರ್ತೀವಿ. ನಾವು ಉಸಿರಾಟವನ್ನ ಯೋಗ ನಿದ್ರದಲ್ಲಿ ಒಬ್ರು ಗೈಡೆನ್ಸ್ ಅಲ್ಲಿ ವಿ ವಿಲ್ ಡೂ. ಸ್ಟಾರ್ಟಿಂಗ್ 10 ನಿಮಿಷ ಆಗಿರ್ಬೋದು, 15 ನಿಮಿಷ ಆಗಿರ್ಬೋದು,
ಇಲ್ಲ 1 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು. ಬಟ್ ನಾವು ಅನ್ಕಾನ್ಶಿಯಸ್ಸಿಗೆ ಹೋಗಂಗಿಲ್ಲ. ಅಂದ್ರೆ ಪೂರ್ಣ ನಿದ್ದೆ ಮಾಡಂಗಿಲ್ಲ ಯೋಗ ನಿದ್ರದಲ್ಲಿ. ನಮ್ಮ ಉಸಿರಾಟನ ಇನ್ಹೇಲ್, ಎಕ್ಸೇಲ್. ಇನ್ಹೇಲ್ ಮಾಡಿದಾಗ ಹೊಟ್ಟೆ ಊದಿಸ್ತೀವಿ, ಅಂದ್ರೆ ಮಲ್ಕೊಂಡಿರ್ತೀವಿ ನಾವು ಒಂದ್ ಸೈಡ್ ಅಲ್ಲಿ. ನಾನು ಇದ್ರಲ್ಲಿ ಅಡಲ್ಟ್ ಯೋಗದಲ್ಲಿ ಏನ್ ಮಾಡಿಸ್ತೀವಿ ಅಂದ್ರೆ ಶವಾಸನದಲ್ಲಿ ಮಾಡಿ ಇದನ್ ಮಾಡಿಸ್ತೀವಿ, ಅಂದ್ರೆ ಪೂರ್ಣ ಮಲ್ಕೋತೀವಿ ಶವಾಸನದಲ್ಲಿ. ಎಲ್ಲ ಕೈ ಕಾಲು ಎಲ್ಲ ಸರಳ, ಅಂದ್ರೆ ಫುಲ್ ಲೂಸನ್ ಅಪ್ ಆಗಿರತ್ತೆ. ಎಲ್ಲ ಯಾವ ದೇಹದ ಭಾಗವನ್ನು ಬಿಗಿ ಇಡಲ್ಲ. ಅವ್ರಿಗೆ ಅದ್ರಲ್ಲಿ ಯೋಗ ನಿದ್ರಾ ಅಂತಾನೆ ನಾನ್ ಮಾಡಿಸ್ತೀನಿ. ಒಂದು 5 ನಿಮಿಷ ಆಗಿರ್ಬೋದು, ಒಂದು 3 ನಿಮಿಷ ಆಗಿರ್ಬೋದು. ಯಾಕಂದ್ರೆ ನಮ್ಮ ಅಡಲ್ಟ್ ಯೋಗದಲ್ಲಿ ಟೈಮ್ ಸಿಗೋದೇ ತುಂಬಾ ಕಮ್ಮಿ ನಮ್ಗೆ ಇದ್ ಮಾಡೋದು. ಅದೇನಾದ್ರು 2 ಗಂಟೆ ಆಗಿದ್ರೆ ಒಂದ್ 15 ನಿಮಿಷ ಅದಕ್ಕೇನೆ ಇಡ್ಬೋದಾಗಿತ್ತು. ಬಟ್ ಏನಾಗುತ್ತೆ ನಮ್ಮ ಅಡಲ್ಟ್ ಯೋಗದಲ್ಲಿ 1 ಅವರ್, ಯಾಕಂದ್ರೆ ಅವ್ರವ್ರ ಟೈಮ್ 1 ಅವರ್ ಅಷ್ಟೇ ಕೊಡಕ್ಕಾಗೋದು. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ, ನಾವು ಅಂಗಾತ ಮಲಗಿಸ್ತೀವಿ. ವಿ ವಿಲ್ ಗೈಡ್, ನಾವೊಬ್ರು ಇನ್ಸ್ಟ್ರಕ್ಟರ್ ಆಗಿರ್ಬೋದು, ನಾವ್ ಅದನ್ನ ಗೈಡ್ ಮಾಡ್ತೀವಿ. ಇಲ್ಲಿ ಯಾವುದೇ ತರಹದ ಮ್ಯೂಸಿಕ್ ಇರಲ್ಲ ಯೋಗ ನಿದ್ರದಲ್ಲಿ. ವಿಷುವಲ್ ಈ ಯೋಗ ನಿದ್ರ ಪ್ರೆಗ್ನೆಂಟ್ ವುಮೆನ್ಗೆ ಬಂದ್ಬಿಟ್ಟು ಅವರು ಎಡಗಡೆ ಮಲ್ಕೋತಾರೆ. ಎಡಗಡೆ ಒಂದ್ ಕಾಲ್ನ ದಿಮ್ಮೇಲ್ ಹಾಕ್ತಾರೆ, ಅಂದ್ರೆ ಬಲ್ಗಾಲ್ನ ದಿಮ್ಮೇಲ್ ಹಾಕಿ ಇನ್ನೊಂದ್ ಕೈನ ದಿಂಬಿದ್ರಲ್ಲಿಟ್ಟು ಎಡಗಡೆ ಅದನ್ನ ಮಲ್ಕೋತಾರೆ. ಅವರು ಯೋಗ ನಿದ್ರಾ ಪ್ರೆಗ್ನೆಂಟ್ ವುಮೆನ್, ಸ್ತ್ರೀಗಳು ಅಂದ್ರೆ ಗರ್ಭಾವಸ್ಥೆನಲ್ಲಿ ಇರ್ತಾರಲ್ಲ ಅವರು ಅದನ್ನ ಮಾಡ್ತಾರೆ. ಅವರು ಸೇಮ್ ಏನು ಅವ್ರು ಯೋಚನೆ ಮಾಡಲ್ಲ. ಅವ್ರ ಹಾರ್ಟ್ ಬೀಟ್ ಸಾಧ್ಯವಾದ್ರೆ ನಮ್ಗೆ ಹಾರ್ಟ್ ಬೀಟ್ ನಾವು ತುಂಬಾ ತಣ್ಣಗಾದ್ರೆ ಗೊತ್ತಾಗುತ್ತೆ ನಮ್ ಹಾರ್ಟ್ ಬೀಟ್. ನಮ್ಗೆ ಎಲ್ಲ ಆಮೇಲೆ ನಾಡಿನಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಆಮೇಲೆ ಹೊಟ್ಟೆನಲ್ಲಿ ಮಗುದು ಅದ್ ಗೊತ್ತಾಗುತ್ತೆ, ಮೂಮೆಂಟ್ಸ್ ಗೊತ್ತಾಗುತ್ತೆ. ಅದನ್ನ ಅವ್ರು ಏನ್ ಮಾಡ್ತಾರೆ, ಎಡಗಡೆ ಮಲ್ಕೊಂಡು ಉಸಿರಾಟನ ಅಬ್ಸರ್ವ್ ಮಾಡ್ತಾರೆ. ದೇ ವರ್ ನಾಟ್ ಡೂಯಿಂಗ್ ಎನಿಥಿಂಗ್. ಅದೇ ವಿಜುವಲೈಸೇಷನ್ ಅಲ್ಲಿ ನಾವು ವಿಜುವಲೈಸೇಷನ್ ದ ಥಿಂಗ್ಸ್, ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋತೀವಿ. ನಾವು ಅಂದ್ರೆ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಇಮ್ಯಾಜಿನೇಷನ್. ನಾವೆಲ್ಲೋ ಆಕಾಶದಲ್ಲಿ ತೇಲಾಡೋತರ, ಅಂದ್ರೆ ಅದು ಇನ್ಸ್ಟ್ರಕ್ಟರ್ಸ್ ಹೇಳ್ತಾರೆ ಅದನ್ನ. ಆಕ್ಚುಲಿ ಯಾವ ತರ ನೋಡಿ, ಇವಾಗ ನೀವು ಒಂದು ಕಾಡಿನ ಮಧ್ಯೆ ಇದೀರಾ, ಇಮ್ಯಾಜಿನ್, ಅದೆಲ್ಲ ಇಮ್ಯಾಜಿನ್. ನೀವೊಂದು ಸುತ್ತಲೂ, ನಿಮ್ ಸುತ್ತಲೂ ಇದಿದೆ, ಹಸಿರು ಇದೆ, ನೀರಿದೆ, ಆಮೇಲೆ ಬೆಟ್ಟ ಇದೆ, ಆಮೇಲೆ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅಂತ ಎಲ್ಲ ಅವರು ಏನ್ ಮಾಡ್ತಾರೆ, ಮನ್ಸಿಗೆ ಇಟ್ಕೊಡ್ತಾರೆ ಟಾಸ್ಕ್, ವಿಜುವಲೈಸೇಷನ್. ನಾವ್ ಆತರ ಕಲರ್ ಸ್ಟಾರ್ಟ್ ಆಗತ್ತೆ. ನಾವ್ ಅದ್ ಹೇಳಕ್ಕೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಮನ್ಸಲ್ಲೂ ಹಸಿರು ಅಂದ್ರೆ ಹಸಿರು ಬರುತ್ತೆ. ಅದೊಂದು ಇವೆರಡೂ ರಿಲ್ಯಾಕ್ಸೇಷನ್ ಪ್ರೋಸೆಸ್. ಬಟ್ ಇಲ್ಲೇನಾಗತ್ತೆ, ನಮ್ಮ ಅಡಲ್ಟ್ ಯೋಗದಲ್ಲಿ ಈ ತರ ವಿಜುವಲೈಸೇಷನ್ ಪ್ರೋಸೆಸ್ ಅಂದ್ರೆ ಹಿಂಗೆ. ನಮ್ಮ ಮಹಿಳೆಯರಿಗೆ, ಪ್ರೆಗ್ನೆಂಟ್ ವುಮೆನ್ಗೆ ಹೇಗ್ ಮಾಡಿಸ್ತೀವಿ ವಿಜುವಲೈಸೇಷನ್ ಅಂದ್ರೆ, ನಿಮ್ಮ ಮಗು ಇವಾಗ ಡೆಲಿವರಿ ಆಗತ್ತೆ, ನೀವ್ ಮನೆಗ್ ಹೋಗ್ತೀರಾ, ನೀವು ಮಗುನ್ ಈ ತರ ನೋಡ್ಕೋತೀರಾ. ನಿಮ್ ಮಗುಗೆ 9 ತಿಂಗಳಾಗತ್ತೆ, 5 ತಿಂಗಳಾಗತ್ತೆ, ನಿಮ್ ಮಗು ತೂಕ ಹೆಚ್ಚಿಸ್ತಾ ಹೋಗುತ್ತೆ, ನಿಮ್ ಮಗು ಅಳುತ್ತೆ. ಇದೆಲ್ಲ ಮಾತು ಅಮ್ಮ ಅಂತ ಫಸ್ಟ್ ಹೇಳುತ್ತೆ, ಅಪ್ಪ ಅಂತ ಫಸ್ಟ್ ಹೇಳುತ್ತೆ. ಇಮ್ಯಾಜಿನೇಷನ್. 1 ವರ್ಷ ಆಗತ್ತೆ, 2 ವರ್ಷ ಆಗತ್ತೆ. ಅವ್ರು ಏನಂದ್ರೆ ಇನ್ನ ದೇವರ್ 5 ಮಂತ್ಸ್ ಪ್ರೆಗ್ನೆಂಟ್ ಅಲ್ಲಿ ಅವ್ರ ಫ್ಯೂಚರ್ ನ ಇಮ್ಯಾಜಿನೇಷನ್ ತರ, ಆ ತರ. ಇಲ್ಲ ಅವ್ರಿಗೂ ಅದನ್ನೇ ಹೇಳ್ಬೋದು, ನೀವು ಪ್ರೆಗ್ನೆಂಟ್ ಮಹಿಳೆಯರು ಇವಾಗ ನೀವು ಇದ್ರಲ್ಲಿದ್ದೀರಾ, ಒಂದು ತಣ್ಣನೆಯ ಜಾಗದಲ್ಲಿದ್ದೀರಾ. ಆ ತರ ಎಲ್ಲ ನೇಚರ್ ಬೇಸ್ಡ್, ಅದು ಇನ್ಸ್ಟ್ರಕ್ಟರ್ ಮೇಲೆ ಅದು ಡಿಪೆಂಡ್ ಆಗತ್ತೆ. ಅದ್ರಲ್ಲಿ ಏನಂದ್ರೆ ಮೈಂಡ್ಗೆ ನಾವು ರಿಲ್ಯಾಕ್ಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಓನ್ಲಿ ಗುಡ್ ಥಾಟ್ಸ್, ನಾಟ್ ಬ್ಯಾಡ್ ಅಲ್ಲ. ಅದೆಲ್ಲ ನಾವು ನೆಗೆಟಿವ್ ಥಾಟ್ಸ್ ಹೇಳಕ್ಕೆ ಆಗಲ್ಲ ಯಾರ್ಗುನು. ಓನ್ಲಿ ಪಾಸಿಟಿವ್ ಥಾಟ್ಸ್ ಅದನ್ನ ಕೊಡೋದು, ಅಂದ್ರೆ ಮೆಂಟಲಿ ಪ್ರಿಪೇರ್ ಮಾಡೋದು. ಯೋಗ ನಿದ್ರದಲ್ಲಿ ಉಸಿರಾಟದ ಬಗ್ಗೆ ಗಮನ ಕೊಡ್ತಾರೆ. ಇದರಲ್ಲಿ ಮೆಂಟಲಿ ದೇವರ್ ವೆರಿ ಮಚ್ ಸ್ಟೇಬಲ್, ಕಾಮ್. ಎರಡರಲ್ಲೂ ಮನಃಶಾಂತಿ ಸಿಗುತ್ತೆ, ಅದೇ ಪ್ರಮಾಣವಾಗಿ ಸಿಗುತ್ತೆ. ಯೋಗ ನಿದ್ರದಲ್ಲಿ ನಾವು ಉಸಿರಾಟನ ಚೆನ್ನಾಗಿ ಗಮನ ಕೊಡ್ತೀವಿ. ಇದರಲ್ಲಿ ಇಮ್ಯಾಜಿನೇಷನ್ ಕೊಟ್ಟು ಗಮನ ಕಾಮ್ ಮಾಡ್ತೀವಿ. ಅದು ನಿಮ್ಮ ದೇಹದ ಮೇಲೆ, ಅದು ಮೂಮೆಂಟ್ ಮೇಲೆ ಹೋಗುತ್ತೆ. ಮೇಡಮ್ ಅದಕ್ಕೇನಾದ್ರೂ ವಿಜುವಲೈಸೇಷನ್ ಇದೆಯಾ ಮಾಡ್ಕೊಂಡಿರಂಗೆ? ಅವೆಲ್ಲ ನಿಮ್ ಕೈಯಲ್ಲಿಲ್ಲ. ಇಲ್ಲ, ನಾವು ಕೈ ಒಳಗಡೆ ಹಾಕಿ ಏನು ಮಾಡಕ್ಕಾಗಲ್ಲ. ಸೊ ಇತ್ತೀಚೆಗೆ ಬಂದಿದ್ದ ಡೌಟ್ ಇದು. ಸೊ ಫಸ್ಟ್ ಪ್ರಾಪರ್ ಯೋಗಾಭ್ಯಾಸದಲ್ಲಿ ತೊಡಗಿ ಆಮೇಲೆ ಇವೆಲ್ಲ ಪ್ರಯೋಗ ಮಾಡ್ಬೇಕು. ಇವತ್ತು ಮೇಡಮ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ, ನಾನ್ ಬರೀ ಉಸಿರಾಟ ಗಮನ ಆಡ್ತಿದ್ರೆ ಆಗಲ್ಲ. ನೀವು ಮೆಟ್ರೋದಲ್ಲಿ ಕುತ್ಕೊಂಡು ಉಸಿರಾಟ ಗಮನ ಹರಿಸಿ ಸಾಕು, ಸುತ್ತಲೂ ಯಾರೇ ಇದ್ರೂನು ಉಸಿರಾಟ ಗಮನ ಹರಿಸ್ತಾ ಇರ್ಬೇಕು. ಇಲ್ಲ ಅಲ್ಲಿ ಯಾರೋ ಇದಾರೆ, ಇಲ್ಲಿ ಯಾರೋ ಇದಾರೆ, ಇನ್ನು ಕಾನ್ಸಂಟ್ರೇಷನ್ ಡೈವರ್ಸಿಫಿಕೇಶನ್ ಆಗ್ಬಾರ್ದು. ಅಷ್ಟು ಬಂದ್ರೆ ಅದೇ ಓವರ್ ಆಲ್. ಆದಂಗೆ ಆಗತ್ತೆ. ಹೌದು. ಓಂಕಾರ ಹೇಳಿದ್ರಲ್ಲ, ಅದು ಜೋರಾಗಿ ಹೇಳುವಂತದ್ದ ಅಥವಾ ಓಂಕಾರ ಸೌಂಡ್ ಬರೋ ತರ, ಕೇಳಿಸೋ ತರ ಓಂಕಾರ? ಹೌದು, ಜೋರಾಗಿ ಹೇಳ್ಬೇಕು. ಹೇಳ್ತಾ ಹೋದ್ರೆ ನಿಮ್ಗೆ ಅದು 21 ಸತಿ ನೀವ್ ಹೇಳಿದ್ರೆ
ಸೆಕೆಂಡ್ ಮೂಮೆಂಟ್ ನಿಮ್ ವಿತಿನ್ ಅದ್ ಮುಗಿದ ತಕ್ಷಣ ನೀವು ಒಂಥರ ಬೇರೆ ನಿಮ್ಗೆ ವೈಬ್ರೇಷನ್ ಫೀಲ್ ಆಗತ್ತೆ. ಆಕ್ಚುಲಿ ಓಂಕಾರದಲ್ಲಿ ಅಷ್ಟು ಪವರ್ ಇದೆ. ನಾನ್ 108ನು ನಾನು ಮಾಡ್ಸಲ್ಲ, 21 ಮಾಡಿಸ್ತೀನಿ. ಅದು ನಾನು ಕೌಂಟಿಂಗ್ ಹೇಳಿಸ್ಕೊಂಡು ಅಂದ್ರೆ ನನ್ ಮನ್ಸಲ್ಲಿ ಹೇಳಿಸ್ಕೊಂಡು ನಾನ್ ಜೊತೆಗಿದ್ದಾಗ ಮಾಡಿಸ್ತೀನಿ. ಅವ್ರಿಗೆ ನಾನೇನಾದ್ರೂ ಇಂಡಿಪೆಂಡೆಂಟ್ ಆಗಿ ಬಿಟ್ರೆ ಅವರು 21 50 ಸತಿ ಮಾಡ್ತಿರ್ತಾರೆ. ನಂದ್ ಯಾಕೋ 21 ಆಗ್ಲಿಲ್ಲ, ಇನ್ನ 21 ಆಗ್ಲಿಲ್ಲ ಅಂತ. ಸೊ ಓನ್ಲಿ ಕಾನ್ಸಂಟ್ರೇಷನ್. ಇವಾಗ 5ನೇ ನಂಬರ್ ಆಗಿದೆ, 6ನೇ ನಂಬರೇ ನಾನು ಹೇಳ್ತಾ ಇದೀನಿ ಅಂತ ಮನ್ಸಲ್ಲಿ ಇರ್ಬೇಕು. ಏನಾಗ್ಬಿಡುತ್ತೆ, ಓಂಕಾರ ಹೇಳ್ ಮುಗ್ಸೋಷ್ಟ್ರಲ್ಲಿ 6 ಮರ್ತೋಗ್ಬಿಟ್ಟು ಇನ್ನ 5 ಆಯ್ತಾ, ಇನ್ನ 4 ಆಯ್ತಾ, ಇನ್ನ 3 ಆಯ್ತಾ ಅನ್ನೋ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ಮನ್ಸು ಕಂಟ್ರೋಲ್ ಗಟ್ಟಿ ಮಾಡ್ಕೊಂಡ್ ಕಂಟ್ರೋಲ್, ಏನ್ ಯೋಚನೆನೂ ಬರಲ್ಲ ಓಂಕಾರದಲ್ಲಿ. ಸಾಧ್ಯವಾದ್ರೆ ಮಂಡಲಗಳು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ 5, 7, 9 ಅವೆಲ್ಲ ಇದೆಯಲ್ಲ, 16, 11 ಆತರ ಮಂಡಲನ ತಗೊಂಡು ನೀವು ಓಂಕಾರ ಚಾಂಟ್ ಮಾಡ್ತಾ ಹೋದ್ರೆ ಹ್ಮ್ ಸೊ ಯು ವಿಲ್ ಗೆಟ್ ಟು ನೋ. ನಾವು ಮ್ಯೂಸಿಕ್ ಹಾಕೊಂಡು ಓಂಕಾರನ ಕೇಳೋಕಿನ್ನ ಹ್ಮ್ ಈ ತರ ನಾವೇ ಪ್ರಯೋಗ ಮಾಡ್ಕೊಂಡ್ರೆ ನಮ್ಗೆ ಎಷ್ಟಿದೆ ಕಾನ್ಸಂಟ್ರೇಷನ್ ಲೆವೆಲ್ ಅಂತ ಗೊತ್ತಾಗುತ್ತೆ. ಅದೇ ತರ ಇನ್ನೊಂದ್ ಕೇಳಿದೀನಿ. 11 ಬಾರಿ ಈ ಭ್ರಾಮರಿ ಪ್ರಾಣಾಯಾಮ ಅದನ್ ಮಾಡಿದ್ರೆ 11 ಹ್ಮ್ ಬಾರಿ ಹಮ್ಮಿಂಗ್ ಹ್ಮ್ ಸೌಂಡ್ ಬರುತ್ತಲ್ಲ. ಸೊ ಹ್ಮ್ ಅವಾಗ ಕಂಪ್ಲೀಟ್ ನಮ್ಮ ದೇಹದ ಎಲ್ಲಾ ನರಗಳು, ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ರಿಫ್ರೆಶ್ ಆಗತ್ತೆ ಅಂತ. ಅದು ಎಷ್ಟ್ರ ಮಟ್ಟಿಗೆ ಇದು ಅಂದ್ರೆ ಅದು ಕಂಪ್ಲೀಟ್ ಉಸಿರನ್ನ ತೆಗೆದುಕೊಂಡು ಆ ಸೌಂಡ್ ಮೇಲೆ ಡಿಪೆಂಡ್ ಆಗತ್ತಾ? ಹೇಗೆ ಅದು ಅಂದ್ರೆ ಎಷ್ಟು ಹೊತ್ತು ನಾವು ಹಮ್ಮಿಂಗ್ ಸೌಂಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತಾ? ಆ, ಮತ್ತೆ ಫೋಕಸ್, ಕಾನ್ಸಂಟ್ರೇಷನ್ ಇದೆಲ್ಲದ್ರ ಮೂಲಕ 11 ಬಾರಿ ಮಾಡಿದ್ರೆ ಅದ್ರ ಎಫೆಕ್ಟ್ ಹೇಗಿರತ್ತೆ ಅಂತ. ಫಸ್ಟ್ ಲೈಟ್ ಆಗಿ ಇವಾಗ 1 ತಿಂಗಳು ಯೋಗಾಭ್ಯಾಸ ನಂದಾಗಿದೆ. ನಾನು ಮೇಡಮ್ ಅದೇ ಗುರುಗಳನ್ನ ಕೇಳ್ಕೊಂಡು ನೀವು ಇಂಡಿವಿಜುವಲ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು ಮನೆಯಲ್ಲಿ, ಏನು ತೊಂದ್ರೆ ಇಲ್ಲ. ಅದನ್ನ ಯಾವ ತರ ಅದಕ್ಕೆಲ್ಲ ಕ್ರಮ ಇದೆ. ಬ್ರಾಹ್ಮರಿ ಮಾಡೋದಿಕ್ಕೆಲ್ಲ ಕಿವಿನ ಭದ್ರವಾಗಿ ಹೊರಪದರವನ್ನ ಮುಚ್ಚಬೇಕು. ನಿಮ್ಮ ಗಾಳಿ, ನಿಮ್ಮ ಒಳಗಡೆ ದೇಹದಲ್ಲಿ ಗಾಳಿ ಇರುತ್ತೆ, ಆ ಗಾಳಿ ನಿಮ್ಗೆ ಕೇಳಿಸುತ್ತೆ. ಬ್ರಾಹ್ಮರಿ ಎಂಟೈರ್ ನರ್ವಸ್ ಸಿಸ್ಟಮ್ ನ ರೆಗ್ಯುಲೇಟ್ ಮಾಡತ್ತೆ. ನೀವ್ ಹೇಳಿದ್ದು ಕಂಪ್ಲೀಟ್ ನಿಜ. ನಮ್ಮ ಎಂಟೈರ್ ಬ್ರೈನ್ ಅಂದ್ರೆ ನಮ್ಮ ಮೆದುಳು ತುಂಬಾ ಶಾರ್ಪ್ ಆಗುತ್ತೆ ಬ್ರಾಹ್ಮರಿನಲ್ಲಿ. ಸೊ ಬ್ರಾಹ್ಮರಿ 11, 5, 7 ಅಂತ ಅಲ್ಲ, ಫಸ್ಟ್ ಮಿನಿಮಮ್ ಆಗ ನಾನು ಮೂರು ಟ್ರೈ ಮಾಡಿ. 3 ಸಾಕು. 3ರಿಂದ ಆಮೇಲೆ 5ಕ್ಕೆ ಹೋಗೋಣ, 5ರಿಂದ 7ಕ್ಕೆ ಹೋಗೋಣ. ಇನ್ನೊಂದೇನು ಅಂದ್ರೆ ನೀವು ಸೌಂಡ್ ಕೇಳಿದ್ರಿ ಇದ್ರಲ್ಲಿ ಹಮ್ಮಿಂಗ್ ಬರ್ಡ್ ಅಂತ ಬರುತ್ತೆ ಅಂತ. ಅದನ್ನ ಸೌಂಡ್ ಜಾಸ್ತಿ ನಿಮಗ್ ಕೇಳಿಸ್ಬೇಕಷ್ಟೇ. ಅದು ಒಳಗಡೆ ಕಿವಿನಲ್ಲಿ ನಾನು ಮುಚ್ಕೊಂಡಾಗ ನನಗೆ ಆ ಸೌಂಡ್ ಕೇಳಿಸುತ್ತೆ. ಹೊರಗಡೆ ಇರೋ ಜಗತ್ ಬಗ್ಗೆ ಚಿಂತನೆ ಮಾಡ್ಬೇಡಿ. ಅದ್ ನಿಧಾನ ಆದ್ರೂ ಆಯ್ತು, ಜೋರಾಗಾದ್ರೂ ಆಯ್ತು, ಅದ್ ನಿಮ್ಮಿಷ್ಟ. ಬಟ್ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಇದು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ನಾವೆಲ್ಲೂ ಟೆರೆಸ್ ಅಲ್ಲಾಗ್ಲಿ ಎಲ್ಲಾ ಕಡೆನೂ ಡೋಂಟ್ ಡೂ ಎನಿಥಿಂಗ್. ಎಲ್ಲಾ ಕಡೆನೂ ನನ್ಗಿದೆ ಚಾನ್ಸ್, ನಾನು ಎಲ್ಲಾರ್ ಮುಂದೆನೂ ಕೂತ್ಕೊಂಡು ಆಫೀಸಲ್ಲಿ ಇದೀನಿ ಬ್ರಾಹ್ಮರಿ ಮಾಡ್ತೀನಿ ಅಂದ್ರೆ ನೋ. ಎಲ್ಲದಕ್ಕೂ ವಿಧಿ ಕ್ರಮಗಳಿರತ್ತೆ. ನಾವ್ ಯಾವ್ಯಾವ ಟೈಮಲ್ಲಿ ಏನೇನ್ ಮಾಡ್ಬೇಕು ಅದೇ ಮಾಡ್ಬೇಕು. ಎಲ್ಲದಕ್ಕಿಂತ ಮುಂಚೆ ಮನಸ್ಸನ್ನ ಸಮತೋಲನ ತಗೊಳ್ಳೋದು ಏನ್ರಿಂದ ಅಂದ್ರೆ ಯೋಗ ಆಸನದಿಂದ. ಆ ಯೋಗಾಭ್ಯಾಸ ಕರೆಕ್ಟ್ ಆಗಿ ಮಾಡಿ ನಾನು ಅದನ್ನೇ ನಮ್ಮ ಸ್ಟೂಡೆಂಟ್ಸ್ ಹೇಳೋದು. ಆಕ್ಚುಲಿ ಪತಂಜಲಿ ಅವರು ಅವರು ಯೋಗ ಇದ್ರಲ್ಲಿ ಅವರೇ ನಮ್ಗೆ ಫೌಂಡರು ಮತ್ತೆ ಫಾದರು ಎಲ್ಲ ಅವರೇ, ಆಯ್ತಾ. ಸೊ ನಮ್ಮ ಪತಂಜಲಿ ಅವರು ಯಾವ ಆಸನನೂ ಕೊಟ್ಟಿಲ್ಲ. ನಮ್ಮ ಕೆಳಗಡೆ ಬಂದಿರೋಂತ ಋಷಿ ಮುನಿಗಳು ಕೊಡ್ತಾ ಹೋದ್ರು ಹೊರ್ತು ಪತಂಜಲಿ ಅವರು ಬರೀ ಉಸಿರಾಟದ ಬಗ್ಗೆ ಮಾತ್ರ ಹೇಳಿದ್ರು. ಅದನ್ನ ಗಮನ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಯಾವ್ದೇ ಆಗ್ಲಿ ಮುದ್ರೆ ಆಗ್ಲಿ ಸ್ಟ್ರೆಚಸ್ ಎಲ್ಲ ಆಫ್ಟರ್ ದಿ ಡೆಲಿವರಿ ಅವ್ರ ಅಮ್ಮಂದಿರು ಏನ್ ಸ್ಟ್ರೆಚಸ್ ಅಂದ್ರೆ ಕೈ ಹಿಂಗ್ ಆಡ್ಸೋದು, ಮೈ ಮುರಿಯೋದು, ಈ ಸ್ಟ್ರೆಚಸ್ ಎಲ್ಲ ತುಂಬಾ ಚೆನ್ನಾಗಿ ಅವರು ಮಾಡ್ತಿದ್ದಾರೆ ಮಕ್ಳುಗಳು ಮನೆಯಲ್ಲಿ. ಸೊ ಎಲ್ಲ ಏನಂದ್ರೆ ಆಫ್ಟರ್ ದಿ ಆಮೇಲೆ ಇನ್ನೊಬ್ರು ಇನ್ನ ಕೇಳ್ತಾರೆ, ಮೇಡಮ್ ನಾವ್ ಇವಾಗ ಗರ್ಭ ಸಂಸ್ಕಾರ ಮಾಡ್ಕೊಂಡಿದೀವಿ, ನಮ್ ಮಗು ಹಠ ಮಾಡಲ್ವಾ ಅಂತ ಕೇಳ್ತಾರೆ. ಅದು ಸುಳ್ಳು. ಹಠ ಮಾಡೇ ಮಾಡುತ್ತೆ. ಮಕ್ಳುಗಳಿಗೆ ನಮ್ಮಷ್ಟು ಬುದ್ಧಿ ಏನು ಇರಲ್ಲ. ಯಾರು ನಾನು ಇವಾಗ ಮಗುನ ತಾಯಿಯಿಂದ ಬೇರೆ ಮಾಡ್ಬಿಟ್ರೆ ಅದ್ ಬೇರೆ ಕಡೆ ಬೆಳೆದ್ರು ಬೆಳೆಯುತ್ತೆ. ಬಟ್ ನೀವು ಗರ್ಭ ಸಂಸ್ಕಾರ ಆಗೋಗಿದೆ ಅನ್ನೋ ಚಾನ್ಸ್ ಮಾಡ್ಕೊಂಡಿದೀರಾ, ಪ್ರೋಗ್ರಾಮಿಂಗ್ ನಾನು ಆಲ್ರೆಡಿ ಮಾಡಿದೀನಿ. ನೋ, ಮನಸ್ಸು ಶಾಂತವಾಗಿರತ್ತೆ. ಹಠ ಮಾಡೋ ಟೈಮಲ್ಲಿ ಹಠ ಮಾಡೇ ಮಾಡುತ್ತೆ ಅದು. ಇವಾಗ ಕಾಲಿಕ್ ಇಶ್ಯೂಸ್ ಅಂದ್ರೆ ಗ್ಯಾಸ್ಟ್ರಿಕ್ ಇಶ್ಯೂಸ್, ಅಸಿಡಿಟಿ ಇಶ್ಯೂಸ್ ಹಾಗೆ ಆಗುತ್ತೆ, ಅದು ಅಳುತ್ತೆ. ಮೇಡಮ್ ನೀವು ನನ್ಗೆ ಗರ್ಭ ಸಂಸ್ಕಾರ ಹೇಳ್ಕೊಟ್ಟಿದ್ದೀರಾ ನೋಡಿ, ನನ್ ಮಗು ಅಳ್ತಾನೆ ಇದೆ ಅಂತ ಕೆಲವ್ರು ಮೆಸೇಜ್ ಮಾಡಿರೋದು ಉಂಟು. ಸೊ ಅದಕ್ಕೆಲ್ಲ
ಈ ತರದೆಲ್ಲ ನಂಗೆ ಬರುತ್ತೆ ಮೆಸೇಜಸ್. ಮೇಡಮ್ ಗರ್ಭ ಸಂಸ್ಕಾರ ಎಲ್ಲ ಮಾಡಿದೀರಾ ನೀಟಾಗಿ? ನೋಡಿ ನಮ್ ಮಗು ಅಳ್ತಾ ಇದೆ. ಯಾಕ್ ಅಳ್ತಾ ಇದೆ ಅಂತಾರೆ. ಸೊ ನೀವ್ ಹೊರಗಡೆ ಮಗು ಬಂದ್ಮೇಲೆ ಡಿಫ್ರೆಂಟ್ ರೀಸನ್ಸ್‌ಗೆ ಅದ್ ಅಳುತ್ತೆ. ಅದಕ್ ಅಳದ್ ಬಿಟ್ರೆ ಇನ್ನೇನ್ ಪಾಪ ಗೊತ್ತಿರುತ್ತೆ? ಅದೊಂದೇ ಅದಕ್ಕೆ ಕಮ್ಯುನಿಕೇಶನ್. ಸೊ ಇದನ್ನೆಲ್ಲ ಅದಕ್ಕೆ ನಮ್ ಮಹಿಳೆಯರ್ಗೆ ಹೇಳೋದು, ಒಂದ್ ಸ್ವಲ್ಪ ಮೆಚುರಿಟಿಯಿಂದ ಥಿಂಕ್ ಮಾಡಿ, ಸ್ವಲ್ಪ ಹೊರಗಡೆ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ. ಸೊ ಸಣ್ಣ ಡೌಟ್ ಕೇಳೋರು ಇದಾರೆ ನನಗೆ. ಮೇಡಮ್ ನಾನ್ ಯೋಗ ಮಾಡ್ದೆ, ಯಾಕೋ ಇಲ್ಲಿ ಪೇನ್ ಆಗ್ತಾ ಇದೆ. ಯಾಕೋ ಇಲ್ಲಿ ಪೇನ್ ಆಗ್ತಾ ಇದೆ. ಯಾಕೋ ತೊಡೆ ಎಲ್ಲ ಪೇನ್ ಆಗ್ತಾ ಇದೆ ಅಂತ. ಇಷ್ಟ್ ದಿನ ಸ್ಟ್ರೆಚ್ ಮಾಡಿರಲ್ಲ, ಮಾಡಿದ್ರಿ ಅದಕ್ಕೆ ಪೇನ್ ಆಗ್ತಾ ಇದೆ. ಅವ್ರಿಗೆ ಏನಂದ್ರೆ ಇಮಿಡಿಯೇಟ್ ಡಾಕ್ಟರ್ನ ಹೋಗಿ ನೋಡೋಂತವ್ರು ಇದಾರೆ. ಅಯ್ಯೋ ಮೇಡಮ್ ಮಾಡಿಸ್ಬಿಟ್ರು. ಸೊ ನಥಿಂಗ್, ಸೇಫ್ಟಿ ಮೆಷರ್ಸ್ ಇಂದಾನೆ ಮಾಡ್ಸಿರ್ತೀವಿ ಯೋಗ. ಸೊ ನಿಮ್ಗೂ ಬಾಡಿ ಅಡ್ಜಸ್ಟ್ ಆಗ್ಬೇಕಲ್ಲ, ಅದಕ್ಕೆ ಹಿಂಗೆ ಆತರ ರೋಜ್ ಹೇಳ್ಕೊಳ್ಳೋಂಥದ್ದು ಯಾವ್ದು ಇಲ್ಲ ಮೇಡಮ್. ಆ ತರ ಸ್ಟೋರೀಸ್ ಎವ್ರಿ ಒನ್ ಆರ್ ಗುಡ್ ಅಂಡ್ ಎಕ್ಸೆಪ್ಷನಲ್. ವೆರಿ ನೈಸ್. ಅದೇ ಈಗ ನೀವು ಗರ್ಭಾವಸ್ಥೆಯಲ್ಲಿರೋ ತಾಯಂದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಅಂದ್ರೆ ಅವರ ಯೋಗದ ಬಗ್ಗೆ ಹೇಗೆ ಏನು ಎತ್ತ. ಈಗ ಹೊಸ ತಾಯಂದ್ರು ಈಗ ಡೆಲಿವರಿ ಆದ್ಮೇಲೆ ಸಾಮಾನ್ಯ ಎಲ್ಲ ತಾಯಂದ್ರಿಗೂ ಮಗುವಿನ ಸುತ್ತನೇ ಎಲ್ಲದು ಸುತ್ತುತ್ತಾ ಇರುತ್ತೆ. ಮಗುನ್ ನೋಡ್ಕೊಳ್ಳೋ ಇದ್ರಲ್ಲಿ ತಮ್ಮ ಆರೋಗ್ಯನ ಕಡೆಗಣಿಸ್ಕೊಳ್ಳೋದು ಎಷ್ಟು ಸರಿ ಅಂತ ತಾಯಿಯರಿಗೆ ನೀವು ಏನ್ ಹೇಳ್ತೀರಾ? ಹೊಸ ತಾಯಂದ್ರು ತಮ್ಮ ಆರೋಗ್ಯವನ್ನ ನೋಡ್ಕೊಳ್ಳೋದ್ರದ್ದು ಮಹತ್ವ ಎಷ್ಟ್ರ ಮಟ್ಟಿಗಿದೆ ಅಂತ ಅವ್ರಿಗೆ ತಿಳಿಸ್ಕೊಡ್ಬೋದಾ ಅಂತ? ಇದು ತುಂಬಾ ಒಳ್ಳೆ ಟಾಪಿಕ್ ಆಕ್ಚುಲಿ. ನಮ್ಮ ಅಮ್ಮ ಅಂತಾರಾಗ್ಲಿ, ನಮ್ಮ ಅಂದ್ರೆ ನಿಮ್ಮಮ್ಮ, ಇವ್ರ ಶುಭ ಅವ್ರಮ್ಮ, ಯಾರಮ್ಮನೇ ಆಗಿರ್ಲಿ, ಇವಾಗ ನಿಮ್ದು ನನ್ಗಿನ್ನ ಮದ್ವೆ ಆಗಿಲ್ಲ, ಓಕೆನಾ? ನೀವೇನ್ ಮಾಡಿದ್ರಿ? ಬಾಣಂತನ ಮಾಡ್ಕೊಂಡ್ರಿ, ನಿಮ್ಮ ಅಮ್ಮಂದಿರ್ ಮನೆಗ್ ಹೋದ್ರಿ. ಆಸ್ ಪರ್ ಮೈ ಥಿಂಗ್, ನೀವು ಹೆಲ್ಪ್ ಕೇಳಿರ್ತೀರ ಮನೇನಲ್ಲಮ್ಮ, ಯಾಕೋ ನೋಡು ಮಗು ಅಳ್ತಾ ಇದೆ, ಯಾಕೋ ನೋಡ್ಕೋ. ಹೆಲ್ಪ್ ಕೇಳಿರ್ತೀರ ಬಾಯ್ ಬಿಟ್ಟು. ಅಮ್ಮಮ್ಮ ಮಾಡಮ್ಮ, ಯಾಕೋ ಇದು ಅಳ್ತಾ ಇದೆ, ಗೊತ್ತಾಗ್ತಿಲ್ಲ ನಂಗೆ ಹೆಂಗ್ ಹ್ಯಾಂಡಲ್ ಮಾಡೋದು, ನಾನು ಸ್ವಲ್ಪ ಊಟ ಮಾಡ್ತೀನಮ್ಮ ನೋಡ್ಕೋ. ಇಲ್ಲ ನಿಮ್ ತಂಗಿ, ನಿಮ್ಮ ಯಾರನ ಅಣ್ಣನ ಹೆಂಡತಿ, ಯಾರನ ಆತರ ಇರೋರ್ನ ನೀವ್ ಹೆಲ್ಪ್ ಕೇಳಿರ್ತೀರ, ನೀವ್ ಮಾಡ್ಕೊಂಡಿರ್ತೀರ. ನಮ್ ತಾಯಂದಿರಂತೂ ಎಕ್ಸ್ಪರ್ಟ್. ಅವಾಗೆಲ್ಲ ಜನ ಜಾಸ್ತಿ ಇದ್ರು ಅವ್ರಿಗೆ. ಜಾಯಿಂಟ್ ಫ್ಯಾಮಿಲಿನಲ್ಲಿ ಒಬ್ರಲ್ಲ ಇಬ್ರಲ್ಲ, ಕೊನೆಗೆ ಯಾರೋ ಒಬ್ರು ನೋಡ್ಕೊಳ್ಳೋರು ಮಗುನ. ಇವಾಗ ಏನಾಗಿದೆ ಅಂದ್ರೆ ಐಸೋಲೇಷನ್ ಫ್ಯಾಕ್ಟರ್. ಇವಾಗ ಅವ್ರ ತಾಯಿ ಮನೆಗ್ ಹೋಗ್ತಾರೆ ಎಷ್ಟೊಂದ್ ಜನ, ನಾನ್ ಒಪ್ಕೊಂತೀನಿ. ಒಂದೇನು ಅಂದ್ರೆ ತಾಯಿನೇ ಹೆಲ್ಪ್ ಕೇಳೋದಿಕ್ಕೆ ಅವ್ರಿಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅಯ್ಯೋ ನಮ್ಮ ಅಮ್ಮನ್ ಹೆಲ್ಪ್ ಕೇಳ್ಬೇಕಾ? ಅದ್ರ ಬದಲು ನಾನೇ ಮಾಡ್ಕೊಂಡ್ಬಿಡ್ತೀನಿ. ನಾನೇ ಆ ತಿಂಡಿ ತಿನ್ನೋ ಟೈಮಲ್ಲಿ ತಿಂಡಿ ತಿಂತಾ ಇಲ್ಲ. ಇವಾಗ ತಾಯಂದಿರು ಒಂದ್ ಸ್ವಲ್ಪ ಅವರು ಕೆಲಸ ಮಾಡಿ ಮಾಡಿ ಒಂದ್ ಸ್ವಲ್ಪ ಸ್ಟ್ರೆಸ್ ಆಗ್ತಾರೆ. ಯಾಕಂದ್ರೆ ಬಾಣಂತಿಯರ್ ಮನೇಲಿದ್ದಾರೆ ಅಂದ್ರೆ ಅದು ಕಮ್ಮಿ ಹುಡುಗಾಟದ ಮಾತಲ್ಲ. ತಾಯಂದಿರ್ಗೂ ಅವ್ರಿಗೂ ಏನೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ದೊಡ್ಡವರಾದಂತವ್ರಿಗೂ. ಅವಾಗ ನಾವು ಏನ್ ಮಾಡ್ತೀವಿ, ಅವ್ರು ಯಾವಾಗ್ಲೂ ಏನೋ ಅಂದಿರ್ತಾರೆ, ಅಯ್ಯೋ ನಿಂದೆ ಆಯ್ತಲ್ಲಮ್ಮ ನನ್ಗೆ ಅಂತ ಏನೋ ಅಂದಾಗ ನಮ್ ಹೆಣ್ಮಕ್ಳು ಸೂಕ್ಷ್ಮ. ಈಗಿನ ಕಾಲದವ್ರ ಬಗ್ಗೆ ನಾನು ಹೇಳಲೇಬೇಕು. ಆ ವಿಷಯದ ಸೂಕ್ಷ್ಮ ಆಗ್ಬಿಟ್ಟು, ಬಿಡಪ್ಪ ಇನ್ ನಾನ್ ನಮ್ಮಮ್ಮನ್ ಹೆಲ್ಪೇ ಕೇಳೋದ್ ಬೇಡ. ನಮ್ಮಮ್ಮನ್ಗೆ ಇಷ್ಟೊಂದು ಅವ್ರ ಹೆಂಗೆ ಅಂದ್ರೆ ಮನ್ಸಿಗೆ ತಗೊಂಡ್ಬಿಟ್ಟು, ನಮ್ಮಮ್ಮಂಗ್ ಇಷ್ಟೊಂದು ಆಗ್ತಾ ಇದೆ ತೊಂದ್ರೆ ನನ್ನಿಂದ, ನಾನು 3 ತಿಂಗಳಿಗೆ ಹೋಗ್ಬಿಡಣ ಗಂಡನ್ ಮನೆಗೆ. ಇಲ್ಲ ನನ್ ಗಂಡನ ಹತ್ರ ನಾವು ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ, ಅಯ್ಯೋ ಅಲ್ಲಿ ಯಾರೋ ಒಬ್ರನ್ನ ಹೈರ್ ಮಾಡ್ಕೊಂಡ್ರೆ ಬಿಡು ಆಗತ್ತೆ ಅನ್ನೋ ಹೆಲ್ಪ್ ಕೇಳ್ತಾ ಇಲ್ಲ, ಮೇಜರ್. ಆಮೇಲೆ ಇವಾಗ ತಾಯಿ ಮನೆಗ್ ಹೋಗ್ಲಿಲ್ಲ ಅಂದ್ರು ಗಂಡ ಹೆಂಡತಿ ಒಂದ್ ಮಗು ಇದ್ರೂನು ಅವರು ಒಂದ್ ಸ್ವಲ್ಪ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗ್ಬಿಡುತ್ತೆ. ಇನ್ನ ತಾಯಿನೂ ಇಲ್ಲ ಜೊತೆಗೆ, ಯಾರು ಇಲ್ಲ ಅಂದಾಗ, ಇವಾಗ ಅಡ್ಗೆಯವ್ರು ಅಡ್ಗೆ ಮಾಡೋಗ್ತಾರೆ, ಮಸಾಜ್ ಮಾಡೋರ್ ಮಸಾಜ್ ಮಾಡೋಗ್ತಾರೆ. ಇವೆಲ್ಲ ಬಿಟ್ರು ಅವ್ರ ಏನಂದ್ ಪರ್ಫೆಕ್ಷನ್. ಸೊ ಏನು ಕೆಲವ್ರನ್ನ ನಾ ಕೇಳೋದು ಇದೆ, ಮೇಡಮ್ ನೀವ್ ಯೋಗ ಮಾಡಿದಿರಲ್ಲ, ನಿಮ್ಗೆ ಮೆಚುರಿಟಿ ಎಲ್ಲ ಜಾಸ್ತಿ ಇರುತ್ತಲ್ವಾ, ನಿಮ್ಗೆಲ್ಲ ಡೆಲಿವರಿ ಕರೆಕ್ಟ್ ಆಗಿ ಆಗ್ಬಿಡುತ್ತಲ್ವಾ, ನಿಮ್ಗೆ ಏನೇನೇ ಆಗಿರುತ್ತೋ ನನ್ಗೂ ಅದೇನೇ ಆಗುತ್ತಪ್ಪ, ನಾನೇನ್ ದೇವ್ರಲ್ಲ. ನಿಮ್ಗೇನೇನ್ ನಾರ್ಮಲ್ ಡೆಲಿವರಿಲಿ ನೋವು ಬಂದಿರುತ್ತೋ ನನಗೂ ಅದೇ ಬರುತ್ತೆ. ನನ್ಗೇನು ಅಂದ್ರೆ ನಮ್ಮಮ್ಮ ಬೈದ್ರುನು ನಾನು ಹೆಲ್ಪ್ ಕೇಳ್ತೀನಿ, ನಮ್ಮಪ್ಪ ಬೈದ್ರುನು ಬಾ ಪಾಪ ಮಾಡು, ಅಮ್ಮ ಬಾ ಮಾಡು, ನನಗೆ ಹೆಲ್ಪ್ ಬೇಕು, ನಿಮ್ ಹೆಲ್ಪ್, ನಿಮ್ ಅವಶ್ಯಕತೆ ನಂಗೆ ಬೇಕು. ಇವಾಗಿನ ಕಾಲದ ಹೆಣ್ಮಕ್ಳಿಗೆ ನನ್ಗೆ ಒಂದ್ ಅಭ್ಯಾಸ ಇದೆ, ನಾನು ಅದನ್ನ ಪಾಡ್ಕಾಸ್ಟ್ ಮುಂದೆನೆ ಹೇಳ್ಕೊಂತೀನಿ. ನನ್ಗೆ ಊಟ ಮಾಡ್ಬೇಕಾದ್ರೆ ಯಾರಾನ ಜೊತೆಗಿರ್ಬೇಕು. ಊಟ ಮಾಡ್ಬೇಕಾದ್ರೆ ನನ್ಗೆ ನಮ್ಮಮ್ಮ ಇರ್ಬೇಕು ನಂಗೆ ಜೊತೆಗೆ. ಅಂದ್ರೆ ನಾನು ಒಬ್ಳೆ ಅಂತೂ ಊಟ ಮಾಡಲ್ಲ. ಒಂದು ಡೈನಿಂಗ್ ಟೇಬಲ್ ಮೇಲೆ ನಾನು ಕುತ್ಕೊಂಡು ಊಟ ಮಾಡೋದು. ಹೆಣ್ಮಕ್ಳು ಒಬ್ರೇ ಹೋಗಿ ಅಲ್ಲಿ ಮಾಡೋದು ಎಲ್ಲ ಕಷ್ಟ ಆಗೋದು. ಸೊ ಹಂಗಾಗಿ ಏನ್ ಮಾಡೋರು, ಕೆಲವ್ರು ಹಿಂದಿನ ಕಾಲದಲ್ಲಿ ಬಾತ್ರೂಮೇ ಇರ್ತಿರ್ಲಿಲ್ಲ, ಬೈಲ್ಗೆ ಹೋಗೋರು ಬಾಣಂತಿಯರು ಕೂಡ. ಸೊ ಇವಾಗಿನ ಕಾಲಕ್ಕೆ ಪ್ರಾಪರ್ ನ್ಯೂಟ್ರಿಷನ್ ಕೊಡಿ. ಕೆಲವೊಂದ್ ಐಟಮ್ಸ್ ತಿನ್ನಬಾರ್ದು ಹೌದು, ಬಟ್ ಎಲ್ಲ ಇದ್ ಮಾಡಿ. ಆಮೇಲೆ ಇನ್ನೊಂದೇನು ಅಂದ್ರೆ ಬ್ರೆಡ್, ಬಿಸ್ಕೆಟ್,
ಬೆಳಿಗ್ಗೆ ಹೊತ್ತು ಬ್ರೆಡ್ ಕಾಫಿಗೆ ಹಾಲ್ ಬರುತ್ತೆ ಅಂದ್ಬಿಟ್ಟು ಕೊಡ್ತಾರೆ. ದಯವಿಟ್ಟು ಡೋಂಟ್ ಗಿವ್ ಆಲ್ ದೋಸ್ ಥಿಂಗ್ಸ್. ಅದೆಲ್ಲ ಮಾಡಬಾರ್ದು. ಬೆಳಿಗ್ಗೆ ರಾಗಿ ಗಂಜಿ ಕುಡಿಬಹುದು, ಹಾಲ್ ಕುಡಿಬಹುದು. ಬ್ರೆಸ್ಟ್ ಮಿಲ್ಕ್ ನ ನೀವು ಫೀಡ್ ಮಾಡ್ತಿದ್ದೀರಾ ಅನ್ನೋಕೆ ಒಂದ್ 15 ನಿಮಿಷ ಮುಂಚೆ ಏನಾದ್ರೂ ಒಂದು ಜ್ಯೂಸ್ ಕುಡ್ದಿರ್ಬೇಕು. ಜ್ಯೂಸ್ ಆಗ್ಲಿ ಹಣ್ಣಾಗ್ಲಿ ಸೇವನೆ ಇದ್ರೆ ಬ್ರೆಸ್ಟ್ ಮಿಲ್ಕ್ ತುಂಬಾ ಚೆನ್ನಾಗಿ ಫ್ಲೋ ಆಗುತ್ತೆ. ಇದೆಲ್ಲ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಆಮ್, ಆ, ಆ, ಕೇಳಿ ಹೆಲ್ಪ್ ಹುಡ್ಕಿ ಕೇಳಿ. ನಮ್ಮಂತವ್ರು ಇದೀವಿ ಈ ಸಮಾಜದಲ್ಲಿ. ಯಾರಿಗೂ ಗೊತ್ತಾಗ್ತಿಲ್ಲ ಅಂದ್ರೆ ಕೇಳಿ. ನಮ್ಮ ಮಹಿಳೆಯರಿಗಂತೂ ನಾನು ಹೇಳ್ತಾನೆ ಇರ್ತೀನಿ, ನಮ್ಮ ಪ್ರೆಗ್ನೆಂಟ್ ವುಮೆನ್ಗೆ ನಿಮ್ಮ ಆರೋಗ್ಯನ ಜೊತೆಗೆ ಇನ್ನೊಂದೇನಂದ್ರೆ ಎಸ್ಟ್ರೋಜನ್, ಪ್ರೊಜೆಸ್ಟರಾನ್ ಮತ್ತೆ ಆಕ್ಸಿಟೋಸಿನ್ ಅನ್ನೋದು ಹಾರ್ಮೋನ್ ಇದೆ. ಅದು ಏರಿಳಿತ ಆಗುತ್ತೆ. ತಿರ್ಗಾ ನಮ್ಮ ಪೀರಿಯಡ್ಸ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಆಗತ್ತೆ. ತುಂಬಾ ರಿಕವರಿ ಅಂತೂ ಒಂದು 40 ದಿನ 45 ದಿನ ದೇ ಹ್ಯಾವ್ ಟು ಟೇಕ್ ರೆಸ್ಟ್. ಅಮ್ಮಂದಿರ್ ಕೈಲಿ ಆಗಲ್ಲ ಅಂದ್ಬಿಟ್ಟು ಬಟ್ಟೆ ಒಗಿತಿರ್ತಾರೆ. ಮಕ್ಳದ್ ಬಟ್ಟೆ ಇವ್ರೇ ಹೋಗಿ. ನಿಮ್ಮಮ್ಮ ಬೈದ್ರು ಪರವಾಗಿಲ್ಲ, ನಿಮ್ಮಮ್ಮ ಬೈಕೊಂಡ್ರು ಪರವಾಗಿಲ್ಲ, ಹ್ಯಾಸ್ ಕೆಲ್ಪ್. ಅವ್ರು ನಮ್ಮ ತಾಯಂದಿರಲ್ವಾ. ನಮ್ ತಾಯಿ ಇಲ್ಲ, ನಮ್ಮ ಅತ್ತೆ ನೆಲ್ಪ್ ಕೇಳಿ. ನನ್ನ ಅತ್ತೆ ಅಲ್ವಾ, ನೀವ್ ಹೊಂದಿಸ್ಕೊಂಡ್ ಹೋದ್ರೆ ಅವ್ರೆಲ್ಲ ಆಟೋಮೆಟಿಕ್ ಆಗಿ ಎಷ್ಟೊತ್ ಬೈತಾರೆ, ನಿಂಗ್ ಮಾಡಕ್ಕೆ ಆಗಲ್ಲ ಅಂತ ಯಾರು ಅನ್ನಲ್ಲ. ಆಸ್ ಕೆಲ್ಪ್, ಆಸ್ ಕೆಲ್ಪ್. ಖಂಡಿತ. ತುಂಬಾ ಚೆನ್ನಾಗಿ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ರಿ ಸುಚೇತನ. ಆ, ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಗೆ ಒಂಥರ ತಾಯ್ತನದ ಬಗ್ಗೆ, ತಾಯ್ತನದಲ್ಲಿ ಯೋಗದ ಬಗ್ಗೆ, ಮತ್ತೆ ತಾಯಂದ್ರ ಮನಸ್ಸು ಹೇಗಿರುತ್ತೆ, ಆ, ಮಗು ಹೊಟ್ಟೆ ಒಳಗಿದ್ದಾಗಿನ ಒಂದು ಪರಿಸ್ಥಿತಿ, IVF ಬಗ್ಗೆ, ಇದೆಲ್ಲದರ ಬಗ್ಗೆ ಹೇಳಿ ಕಡೆಗೆ ನಮ್ಗೆ ಹೊಸ ತಾಯಂದಿರಿಗೂ ಸಹ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದೀರಾ. ತುಂಬಾ ಸಂತೋಷ. ತುಂಬಾ ಚೆನ್ನಾಗಿ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದಿನ ನಮ್ಮ ಜೊತೆ ಸುಚೇತನ ಅವರಿದ್ರು. ಪ್ರತಿಭಾ ಅವರು ಹೇಳಿದ ಹಾಗೆ ಎಷ್ಟೊಂದು ವಿಷಯಗಳನ್ನ ನಮ್ಮ ಪಾಡ್ಕಾಸ್ಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಅವರಿಗೆ ನಮ್ಮಿಂದ, ನಮ್ಮ ತಂಡದಿಂದ ಧನ್ಯವಾದಗಳು. ಇಷ್ಟೊಂದು ವಿಷಯ ತಿಳ್ಕೊಂಡ್ವಿ ಅಲ್ವಾ ನಾವು. ಕಾರ್ಯಕ್ರಮದ ಕೊನೆಗೆ ಮಾಡುವ ಮೊದಲು ನಿಮಗೊಂದು ಸಣ್ಣ ವಿನಂತಿ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ TGV ಕನ್ನಡ ಎಪಿಸೋಡ್ಸ್ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ 4 ಜನರಿಗೆ ಶೇರ್ ಮಾಡಿ. ಅವರಿಗೆ ಇಂದಿನ ಎಪಿಸೋಡ್ನ ಖಂಡಿತ ತಲುಪಿಸೋಣ. ಸರಿ, ಹಾಗಾದ್ರೆ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ. ಇನ್ನಷ್ಟು ಮಾಹಿತಿಗಳೊಂದಿಗೆ ನಾವು TGV ಕನ್ನಡದ ಮೂಲಕ. ಧನ್ಯವಾದಗಳು ಸುಚೇತನ ಅವರೇ. TGV ಕನ್ನಡ ಉತ್ತಮ ಜೀವನದ ಅನುಭವದ ಮಾತುಕತೆ. ಸುಚೇತನ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಎಸ್.